ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ಈಗ 10th ಸ್ಟ್ಯಾಂಡರ್ಡ್ ಸೈನ್ಸ್ನ ಬಯಾಲಜಿಯಲ್ಲಿರುವಂತಹ ಹೆರಿಡಿಟಿ ಆ್ಯಂಡ್ ಇವ್ಲ್ಯೂಷನ್ ಈ ಲೆಸನಿನ 3rd ಎಪಿಸೋಡನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ಭಾಳ ಬೇಗ ವಿಡಿಯೋಗಳನ್ನು ಮಾಡ್ಕೊಂಡ್ಬನ್ನಿ ಅಂತೀರಿ, ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕಿಂತ ಸ್ವಲ್ಪ ನಿಧಾನವಾಗಿ ನಮ್ಮ ಎಪಿಸೋಡ್ಗಳು ಬರ್ತವೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಒಂದು ವಿಷಯ ಸ್ನೇಹಿತರೆ, ನಾನು ಮಾಡ್ತಿರೋ ಕೆಲಸದ ಜೊತೆಗೆ ನಮ್ಮ ಟ್ಯೂಷನ್ ಜೊತೆಗೆ ನನಗೆ ಸಿಕ್ಕಿರುವಂತಹ ಅವಕಾಶವನ್ನು ಸಮಯವನ್ನು ಆದಷ್ಟು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ, ನಿಮಗೆ ಒಳ್ಳೆಯ ಲರ್ನಿಂಗಿಗೆ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಮೂಲಕ. ಆದರೆ ನಮ್ಮ ಚಾನಲ್ನಲ್ಲಿ ಕಡಿಮೆ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ಹಾಗಾಗಿ ನನಗೆ ಇದ್ರ ಮೇಲೇ ಕಂಪ್ಲೀಟಾಗಿ ಡಿಪೆಂಡ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು, ನಿಮ್ಮ ಪಾಸಿಟಿವ್ ಒಪಿನಿಯನನ್ನು ಸೇರಿಸಿ ಆಗಾಗ ಶೇರ್ ಮಾಡ್ತಾನೆ ಇದ್ದರೆ ನಮ್ಮ ಚಾನಲ್ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಚಾನಲ್ ಚೆನ್ನಾಗಿ ಬೆಳೀತು ಅಂದರೆ ನನಗೂ ಸಹ ಕಂಪ್ಲೀಟ್ ಟೈಮನ್ನು ನಾನು ನಮ್ಮ ಗುರು ಯೂಟ್ಯೂಬ್ ಚಾನಲ್ ಮತ್ತು ಅಕಾಡೆಮಿಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ ನಿಮ್ಮ ಪಾಸಿಟಿವ್ ಒಪಿನಿಯನನ್ನು ಸೇರಿಸಿ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಈ ಎಪಿಸೋಡ್ನಲ್ಲಿ ಏನನ್ನ ಕಲಿತೀವಿ ಅಂತ ಮೊದಲು ನೋಡ್ಕೊಂಬಿಡಿ. ಮೊದಲಿಗೆ ನಾವು ಇವ್ಲ್ಯೂಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ನಂತರ ಈ ಇವ್ಲ್ಯೂಷನ್ನ ಎವಿಡೆನ್ಸ್ಗಳು ಯಾವ್ಯಾವು ಅಂದರೆ, ಇವ್ಲ್ಯೂಷನ್ ಆಗಿದೆ ಅನ್ನೋದಕ್ಕೆ ನಮಗೆ ಪ್ರೂಫ್ ಯಾವುವು ಅಂದರೆ ಹೋಮೋಲೋಗಸ್ ಆರ್ಗನ್ಸ್ ಮತ್ತು ಅನಲೋಗಸ್ ಆರ್ಗನ್ಸ್, ಇವುಗಳನ್ನು ಸ್ಟಡಿ ಮಾಡ್ತೀವಿ. ಇವುಗಳ ಡಿಫರೆನ್ಸನ್ನು ನೋಡ್ತೀವಿ. ನಂತರ ಇವ್ಲ್ಯೂಷನ್ಗೆ ಇನ್ನೊಂದು ಎವಿಡೆನ್ಸ್, ಅದು ಫಾಸಲ್ಸ್. ಈ ಫಾಸಲ್ಸ್ಗಳ ಬಗ್ಗೆ ಸಹ ನಾವು ಸ್ಟಡಿ ಮಾಡ್ತೀವಿ. ಇದರ ನಂತರ ಆರ್ಟಿಫಿಷಿಯಲ್ ಸೆಲೆಕ್ಷನ್, ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಕೊನೆಗೆ ಇವತ್ತು ಕಲಿಯುವಂಥ ಎಲ್ಲ ಕಾನ್ಸೆಪ್ಟ್ಗಳ ಮೇಲೆ ಯಾವ್ಯಾವ ರೀತಿ ಕ್ವಶನನ್ನು ಕೇಳಿದ್ದಾರೆ ಹಳೆಯ ಕ್ವಶನ್ ಪೇಪರ್ಗಳಲ್ಲಿ, ನಂತರ ಅವುಗಳಿಗೆ ಯಾವ ರೀತಿ ನಾವು ಆನ್ಸರ್ ಬರೀಬೇಕು ಅನ್ನೋದನ್ನು ಸಹ ನೋಡ್ತೀವಿ. ಸ್ನೇಹಿತರೆ, ಆಲ್ರೆಡಿ ಹೇಳಿದಂತೆ ಇವತ್ತಿನ ಫಸ್ಟ್ ಕಾನ್ಸೆಪ್ಟ್ ಇವ್ಲ್ಯೂಷನ್ ಆ್ಯಂಡ್ ಕ್ಲಾಸಿಫಿಕೇಷನ್. ಈಗ ಕ್ಲಾಸಿಫಿಕೇಷನ್ಗೆ ಹೋಗೋದಕ್ಕಿಂತ ಮೊದಲು ಇವ್ಲ್ಯೂಷನ್ ಅಂದ್ರೆ ಏನು ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಉತ್ತರ ಗೊತ್ತಿದ್ದಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ವಾಟ್ ಡು ಯು ಮೀನ್ ಬೈ ಇವ್ಲ್ಯೂಷನ್? ನೋಡಿ, ಇವ್ಲ್ಯೂಷನ್ ಅಂದ್ರೇನು? ಇಟ್ ಈಸ್ the sequence of gradual or slow and irreversible changes which took place in the primitive organisms over millions of years and results in the formation of present day species or results in the formation of new species. ಹೊಸ ಸ್ಪೀಸೀಸ್ಗಳು ಆಗೋದಕ್ಕೆ ಆಗುವಂತಹ ಬಹಳ ನಿಧಾನವಾದಂತಹ ಚೇಂಜಸ್ಗೆ ನಾವು ಏನಂತೀವಿ, ಅಥವಾ ಈ ಚೇಂಜಸ್ನ ಸೀಕ್ವೆನ್ಸ್ಗೆ ನಾವು ಏನಂತೀವಿ, ಇವ್ಲ್ಯೂಷನ್ ಅಂತೀವಿ. ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ರಿ. ಈಗ ಇವ್ಲ್ಯೂಷನ್ ಮತ್ತು ಕ್ಲಾಸಿಫಿಕೇಶನ್ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಂದ್ರೆ ಮೊದಲಿಗೆ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು ಅನ್ನೋದು ಅರ್ಥ ಆಗಿರಬೇಕು. ಹಾಗಾಗಿ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ರಿ. ಡಿಟೇಲ್ಸ್ ಆಫ್ ಅಪಿಯರೆನ್ಸ್ ಅಂಡ್ ಬಿಹೇವಿಯರ್ ಇನ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ನೋಡ್ರಿ, ಡಿಟೇಲ್ಸ್ ಆಫ್ ಎದ್ರ ಡಿಟೇಲ್ಸ್ ಇದು? ಅಪಿಯರೆನ್ಸ್ ಅಂದ್ರೆ ಯಾವ ರೀತಿ ಕಾಣ್ತವೆ ಮತ್ತು ಯಾವ ರೀತಿ ಬಿಹೇವ್ ಮಾಡ್ತವೆ ಅಥವಾ ಯಾವ ರೀತಿ ಫಂಕ್ಷನ್ ಮಾಡ್ತವೆ, ಅವುಗಳ ಡೀಟೇಲ್ಸ್ಗೆ ನಾವೇನಂತೀವಿ? ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ವಾಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್? ದೀಸ್ ಆರ್ ದ ಡೀಟೇಲ್ಸ್ ಆಫ್ ಅಪಿಯರೆನ್ಸ್ ಅಂಡ್ ಬಿಹೇವಿಯರ್ ಇನ್ ಆರ್ಗಾನಿಸಮ್ಸ್. ಅರ್ಥ ಆಯ್ತಾ? ಇದರ ನಂತರ ಇದನ್ನ ನಾವು ಇನ್ನೊಂದು ರೀತಿ ಹೇಗೆ ಹೇಳ್ಬೋದು ಅಂದ್ರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದ ಪರ್ಟಿಕ್ಯುಲರ್ ಫಾರ್ಮ್ ಆರ್ ಫಂಕ್ಷನ್ ಆಫ್ ಆನ್ ಆರ್ಗಾನಿಸಮ್ ಆರ್ ಆಫ್ ಆರ್ಗಾನಿಸಮ್ಸ್. ಪರ್ಟಿಕ್ಯುಲರ್ ಫಾರ್ಮ್ ಆರ್ ಫಂಕ್ಷನ್ಸ್ ಆಫ್ ಆರ್ಗಾನಿಸಮ್ಸ್ ಆರ್ ನೋನ್ ಆಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ರೀತಿ ಸಹ ಹೇಳ್ಬೋದು. ಈಗ ಇದಕ್ಕೆ ಎಕ್ಸಾಂಪಲ್ ಏನು? ಮೊದಲಿಗೆ ನಾವು ಪರ್ಟಿಕ್ಯುಲರ್ ಫಾರ್ಮ್ ಅಥವಾ ಅಪಿಯರೆನ್ಸ್, ಇದಕ್ಕೇನು ಎಕ್ಸಾಂಪಲ್ ಅನ್ನೋದನ್ನು ನೋಡೋಣ. ಮೊದಲಿಗೆ ಪ್ರಾಣಿಗಳಿಗೆ 4 ಕಾಲುಗಳಿದಾವೆ. ನಾವು ಸಹ ನಮ್ಮ ಕೈ ಮತ್ತು ಕಾಲು ಎರಡನ್ನು ಸೇರಿಸಿದ್ರೆ ವಿ ಆಲ್ಸೋ ಹ್ಯಾವ್ 4 limbs. ಇದು ಸಹ ಒಂದು ಫಾರ್ಮ್ಗೆ ಎಕ್ಸಾಂಪಲ್. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ಫಂಕ್ಷನ್ಗೆ ಎಕ್ಸಾಂಪಲ್ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ಪ್ಲಾಂಟ್ಸ್ ಡೂ ಫೋಟೋಸಿಂಥಸಿಸ್. ನೋಡ್ರಿ, ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಮಾಡ್ತವೆ. ಇದು ಫಾರ್ಮ್ ಅಲ್ಲ, ಇದು ಫಂಕ್ಷನ್ ಅಥವಾ ಬಿಹೇವಿಯರ್. ಅರ್ಥಾತ್ ಸ್ನೇಹಿತರೆ, ಈ ರೀತಿಯ ಫಾರ್ಮ್ ಆರ್ ಫಂಕ್ಷನ್ ಇವುಗಳಿಗೆ ಏನಂತೀವಿ ನಾವು? ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ. ಎದರಲ್ಲಿರಬೇಕು? ಆರ್ಗನಿಸಮ್ಸ್ ನಲ್ಲಿರಬೇಕು. ಆರ್ಗನಿಸಮ್ಸ್ ನಲ್ಲಿರುವಂತಹ ಫಾರ್ಮ್ ಆರ್ ಫಂಕ್ಷನ್ ಅಥವಾ ಅಪಿಯರೆನ್ಸ್ ಆರ್ ಬಿಹೇವಿಯರ್, ದೇ ಆರ್ ಕಾಲ್ಡ್ ಆಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಈ ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ 2 ರೀತಿ ಇದಾವೆ. ಒಂದನೆಯದು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್, ಎರಡನೇದು ಅಡ್ವಾನ್ಸ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಮೊದಲಿಗೆ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು ಅಂದ್ರೆ, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಆರ್ ಶೇರ್ಡ್ ಬೈ ಮೋಸ್ಟ್ ಆರ್ಗನಿಸಮ್ಸ್. ಬಹಳಷ್ಟು ಆರ್ಗನಿಸಮ್ಗಳಲ್ಲಿ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರ ಅಡ್ವಾನ್ಸ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು ಅಂದ್ರೆ,
Advanced characteristics are those characteristics which are not shared by most organisms and which are seen in only the later classifications. ಅರ್ಥಾತ್ ಸ್ನೇಹಿತರೆ, ನಂತರದ ಕ್ಲಾಸಿಫಿಕೇಶನ್ಗಳಲ್ಲಿ ಅಥವಾ ಈ ಸ್ಪೀಸೀಸ್ಗಳು ಸಪರೇಟ್ ಆಗ್ತಾ ಹೋದಂತೆ ನಂತರ ಬರ್ತಾವಲ್ಲ ಆ ಹೊಸ ಸ್ಪೀಸೀಸ್ಗಳಲ್ಲಿ ಮಾತ್ರ ನೋಡುವಂತಹ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಅಡ್ವಾನ್ಸ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ. ಈಗ ಇನ್ನೂ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನೀವು 9th ಸ್ಟ್ಯಾಂಡರ್ಡ್ನಲ್ಲಿ ಭಾಳಷ್ಟು ಸ್ಟಡಿ ಮಾಡಿದಿರಿ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಬಗ್ಗೆ. ಹಾಗಾಗಿ ಈಗ ಈ ಕ್ಲಾಸಿಫಿಕೇಶನನ್ನು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ನಾವು ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯುಕ್ಯಾರಿಯೋಟಿಕ್ ಇವುಗಳ ಬಗ್ಗೆ ನೀವು 9th ಸ್ಟ್ಯಾಂಡರ್ಡ್ನಲ್ಲಿ ಸ್ಟಡಿ ಮಾಡಿದಿರಿ. ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಏನು? ಒಂದು ಸೆಲ್ನ ಒಳಗಡೆ ನ್ಯೂಕ್ಲಿಯಸ್ ಏನಿರುತ್ತೆ ಅದಕ್ಕೆ ಒಂದು ಕವರಿಂಗ್ ಇಲ್ಲ. ಅರ್ಥಾತ್ ಸ್ನೇಹಿತರೆ, ಕ್ರೊಮ್ಯಾಟಿಡ್ ಮಟೀರಿಯಲ್ ಒಂದು ಕಡೆ ಹಾಗೆ ಇರುತ್ತೆ. ಅದೇ ಯುಕ್ಯಾರಿಯೋಟಿಕ್ ಅಂದ್ರೆ ಏನು ಅಂದ್ರೆ, ಸೆಲ್ನ ಒಳಗಡೆ ಇಲ್ಲಿರುವಂತಹ ಈ ನ್ಯೂಕ್ಲಿಯಸ್ನ ಮಟೀರಿಯಲ್ ಏನಿದೆ ಇದಕ್ಕೆ ಒಂದು ಕವರಿಂಗ್ ಇದೆ. ಅದೇ ರೀತಿ ಸೆಲ್ನ ಆರ್ಗನಲ್ಸ್ ಎಲ್ಲಕ್ಕೂ ಸಹ ಒಂದೊಂದು ಕವರಿಂಗ್ ಇದಾವೆ, ಮೆಂಬ್ರೇನ್ ಇದೆ ಅಂದ್ರೆ ಅದನ್ನು ನಾವು ಯುಕ್ಯಾರಿಯೋಟಿಕ್ ಅಂತೀವಿ. ಈಗ ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ತಗೊಂಡ್ರೆ ಅವುಗಳನ್ನು ನಾವು ಬಹಳಷ್ಟು ಬ್ಯಾಕ್ಟೀರಿಯಾಗಳು ಪ್ರೊಕ್ಯಾರಿಯೋಟಿಕ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಈ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಈ ರೀತಿ ಕ್ಲಾಸಿಫಿಕೇಶನ್ ಮಾಡಿದಾಗೂ ಸಹ ನೋಡ್ರಿ, ಮೊದಲು ಪ್ರೊಕ್ಯಾರಿಯೋಟಿಕ್ ಇತ್ತು, ನಂತರ ಡೆವಲಪ್ಮೆಂಟ್ ಆಗಿ ಯುಕ್ಯಾರಿಯೋಟಿಕ್ ಆಯಿತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದ್ರ ನಂತರ ನೀವು ಒಂದು ಸೆಲ್ ಅಥವಾ ಬಹಳಷ್ಟು ಸೆಲ್ಗಳು ಸೇರಿ ಆರ್ಗನಿಸಮ್ ಆಗಿದೆನಾ ಅನ್ನೋದನ್ನ ಸ್ಟಡಿ ಮಾಡ್ತೀರಿ. ಒಂದೇ ಒಂದು ಸೆಲ್ಲಿಂದ ಆರ್ಗನಿಸಮ್ ಆಗಿತ್ತಂದ್ರೆ ಅದನ್ನ ನೀವು ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಅಂತೀರಿ. ಅದೇ ಬಹಳಷ್ಟು ಸೆಲ್ಗಳು ಸೇರಿ ಆರ್ಗನಿಸಮ್ ಆಗಿತ್ತು ಅಂದ್ರೆ ಅದನ್ನೇನಂತೀರಿ ನೀವು? ಅದನ್ನ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ ಅಂತೀರಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ಆಟೋಟ್ರೋಫಿಕಾ ಅಥವಾ ಹೆಟರೋಟ್ರೋಫಿಕಾ ಅನ್ನೋದನ್ನು ಸಹ ನೀವು ಸ್ಟಡಿ ಮಾಡಿದ್ರಿ. ನೋಡ್ರಿ, ಫೋಟೋಸಿಂಥಸಿಸ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದೆನಾ ಅಥವಾ ಇಲ್ಲ ಅನ್ನೋದನ್ನು ಸಹ ನೀವು ಸ್ಟಡಿ ಮಾಡಿದ್ರಿ. ಇದೂ ಸಹ ನಮಗೆ ಇವ್ಲ್ಯೂಷನ್ ಅನ್ನ ಮತ್ತು ಕ್ಲಾಸಿಫಿಕೇಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಸ್ಕೆಲಿಟಲ್ ಸಿಸ್ಟಮ್ ಬಾಡಿ ಒಳಗಡೆ ಇದೆಯೋ ಅಥವಾ ಬಾಡಿ ಹೊರಗಡೆ ಇದೆಯೋ ಅದ್ರ ಮೇಲೂ ಸಹ ನಾವು ಕ್ಲಾಸಿಫಿಕೇಶನ್ ಮಾಡಿದ್ವಿ ಆರ್ಗನಿಸಮ್ಸ್ ಅನ್ನ. ನೋಡ್ರಿ, ಇದೆಲ್ಲ ಕಡೆ ಏನಾಗಿದೆ, ಮೊದಲು ಇದ್ದಂತಹ ಪ್ರೊಕ್ಯಾರಿಯೋಟಿಕ್ ಇಂದ ಯುಕ್ಯಾರಿಯೋಟಿಕ್ ಇಂದ ನಾವು ಯೂನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್ ಮತ್ತು ಆಟೋಟ್ರೋಫಿಕ್, ಹೆಟರೋಟ್ರೋಫಿಕ್ ಮತ್ತು ವರ್ಟೆಬ್ರೇಟ್ಸ್ ಮತ್ತು ಇನ್ವರ್ಟೆಬ್ರೇಟ್, ಈ ರೀತಿ ನಾವು ಪ್ರತಿ ಹಂತದಲ್ಲೂ ಡೆವಲಪ್ಮೆಂಟ್ ಆಗೋದನ್ನ, ಚೇಂಜಸ್ ಆಗೋದನ್ನ ನೋಡ್ತೀವಿ. ಕ್ಲಾಸಿಫಿಕೇಶನ್ ನೋಡಿದ್ರು ಸಹ ನಮಗೆ ಎವಲ್ಯೂಷನ್ ಅರ್ಥ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿರುವಂತಹ ಇವೆಲ್ಲವೂ ಸಹ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಪ್ರೊಕ್ಯಾರಿಯೋಟಿಕ್, ಯುಕ್ಯಾರಿಯೋಟಿಕ್ ಅಂದ್ರೆ ಫಾರ್ಮ್ ಸಹ ಚೇಂಜ್ ಆಗಿದೆ, ಜೊತೆಗೆ ಫಂಕ್ಷನ್ ಸಹ ಚೇಂಜ್ ಆಗುತ್ತೆ. ಅದೇ ಯೂನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್ ಅಂದ್ರೂ ಸಹ ಫಾರ್ಮ್ ಚೇಂಜ್, ಫಂಕ್ಷನ್ ಸಹ ಚೇಂಜ್. ಯಾಕಂದ್ರೆ ಒಂದೇ ಒಂದು ಸೆಲ್ ಇತ್ತಂದ್ರೆ ಆ ಸೆಲ್ಲೇ ಎಲ್ಲ ಕೆಲಸ ಮಾಡಬೇಕು. ಅದೇ ಬಹಳಷ್ಟು ಸೆಲ್ಗಳ ಗ್ರೂಪ್, ನಾವು ಮನುಷ್ಯರು ಹೇಳ್ತೀವಲ್ಲ, ನಾವು ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್. ಹಾಗಿದ್ದಾಗ ಒಂದೊಂದು ಗ್ರೂಪ್ ಆಫ್ ಸೆಲ್ಗಳು ಒಂದೊಂದು ರೀತಿ ಕೆಲಸ ಮಾಡ್ತವೆ. ಅರ್ಥಾತ್ ಸ್ನೇಹಿತರೆ, ಹಾಗಾಗಿ ಇವೆಲ್ಲದರಲ್ಲೂ ನಾವು ನೋಡಿದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ, ಅಂದ್ರೆ ಫಾರ್ಮ್ ಆದ್ರೂ ಚೇಂಜ್ ಇದೆ ಅಥವಾ ಫಂಕ್ಷನ್ ಆದ್ರೂ ಚೇಂಜ್ ಇದೆ ಅಥವಾ ಎರಡೂ ಸಹ ಚೇಂಜ್ ಇದಾವೆ. ಅರ್ಥ ಆಯ್ತಾ? ಎರಡು ಆರ್ಗನಿಸಮ್ಗಳನ್ನು ನಾವು ಕಂಪೇರ್ ಮಾಡ್ತೀವಿ ಅಂದ್ರೆ ಅವುಗಳ ಮಧ್ಯೆ ಮೋರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ವು ಅಂದ್ರೆ ಅವು ಮೋರ್ ಕ್ಲೋಸ್ಲಿ ರಿಲೇಟೆಡ್, ಜೊತೆಗೆ ಮೋರ್ ರೀಸೆಂಟ್ಲಿ ದೇ ಹ್ಯಾವ್ ಹ್ಯಾಡ್ ಎ ಕಾಮನ್ ಆನ್ಸೆಸ್ಟರ್, ಅವುಗಳ ಪೂರ್ವಜರನ್ನ ಬಹಳ ರೀಸೆಂಟ್ ಆಗಿ ಇತ್ತೀಚೆಗೆ ಹೊಂದಿರ್ತವೆ ಅಂತ, ಜೊತೆಗೆ ಅವುಗಳು ಬಹಳ ಕ್ಲೋಸ್ ಆಗಿ ರಿಲೇಟ್ ಆಗಿರ್ತವೆ. ಯಾವಾಗ ಯಾವುದೇ ಎರಡು ಆರ್ಗನಿಸಮ್ಗಳು ಅಥವಾ ಎಷ್ಟೇ ಆರ್ಗನಿಸಮ್ಗಳು ಮೋರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ, ಬಹಳ ಹೆಚ್ಚು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿದ್ದಾಗ. ಇದನ್ನು ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ನೇಹಿತರೆ, ಮುಂದಿನ ಎಕ್ಸಾಂಪಲ್ ಅನ್ನು ನೋಡಿ. ಓನ್ ಬ್ರದರ್ ಅಂಡ್ ಸಿಸ್ಟರ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಅಂಡ್ ಕಸಿನ್ಸ್ ಆರ್ ಲೆಸ್. ನೋಡಿ, ಇಬ್ರು ಅಕ್ಕ ಮತ್ತು ತಮ್ಮ ಅಥವಾ ಅಣ್ಣ ಮತ್ತು ತಂಗಿ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನಾದ್ರೂ ಎಕ್ಸಾಂಪಲ್ ತಗೊಂಡ್ರಿ, ಅವರು ಹೆಚ್ಚು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿರ್ತಾರೆ. ಇಬ್ರು ಸಹ ಒಬ್ಬರಂತೆ ಇನ್ನೊಬ್ರು ಬಹಳ ಹೆಚ್ಚಾಗಿ ಕಾಣ್ತಾರೆ. ಅದೇ ನೀವು ಕಜಿನ್ಸ್ಗಳನ್ನ ನೋಡಿದ್ರೆ, ಈ ಕಜಿನ್ಸ್ಗಳ ಮಧ್ಯೆ ಈ ಒಂದೇ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ, ಅಣ್ಣ ತಂಗಿ ಈ ರೀತಿ ಇರ್ತಾರಲ್ಲ, ಅವ್ರ ಮಧ್ಯೆ ಇದ್ದಷ್ಟು ಹೆಚ್ಚು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲ್ಲ. ಯಾಕೆ ಅಂದ್ರೆ ಅವರು ಓನ್ ಬ್ರದರ್ಸ್ ಸಿಸ್ಟರ್ಸ್ ರಂತೆ ಕ್ಲೋಸ್ಲಿ ರಿಲೇಟೆಡ್ ಅಲ್ಲ. ಜೊತೆಗೆ ಓನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಕಾಮನ್ ಆನ್ಸೆಸ್ಟರ್ ಯಾರು? ಅವರ ಫಾದರ್. ಅವ್ರ ಫಾದರ್ ಅವರಿಗೆ ಕಾಮನ್ ಆನ್ಸೆಸ್ಟರ್. ಅದೇ
ಕಜಿನ್ಸ್ಗೆ ಕಾಮನ್ ಆನ್ಸೆಸ್ಟರ್ ಯಾರು? ಅವರ ಗ್ರ್ಯಾಂಡ್ ಫಾದರ್. ನೋಡಿ ಸ್ನೇಹಿತರೆ, ಇನ್ನೊಂದು ಜನರೇಷನ್ ಹಿಂದೆ ಹೋಗ್ಬೇಕಾಯ್ತು. ಹಾಗಾಗಿ ಹೆಚ್ಚು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ವು ಅಂದರೆ ಅವರು ಮೋರ್ ಕ್ಲೋಸ್ಲಿ ರಿಲೇಟೆಡ್, ಜೊತೆಗೆ ಬಹಳ ರೀಸೆಂಟ್ ಆಗಿ ಒಬ್ಬ ಕಾಮನ್ ಆನ್ಸೆಸ್ಟರ್ನ ಹೊಂದಿದ್ದಾರೆ ಅಂತ ಅರ್ಥ. ಹಾಗಾಗಿ ಮೋರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ವು ಅಂದರೆ ಮೋರ್ ಕ್ಲೋಸ್ಲಿ ದೇ ಆರ್ ರಿಲೇಟೆಡ್ ಆ್ಯಂಡ್ ಮೋರ್ ರೀಸೆಂಟ್ಲಿ ದೇ ಹ್ಯಾವ್ ಹ್ಯಾಡ್ ಎ ಕಾಮನ್ ಆನ್ಸೆಸ್ಟರ್. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ. ಇದರಲ್ಲಿ ನಾವು ಸ್ಟಡಿ ಮಾಡೋದು ಹೋಮೋಲೋಗಸ್ ಆರ್ಗನ್ಸ್ ಇದ್ರ ಬಗ್ಗೆ, ಮತ್ತು ನಂತರದ ಸ್ಲೈಡ್ನಲ್ಲಿ ನಾವು ಅನಲೋಗಸ್ ಆರ್ಗನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಏನು ಭಾಳ ಕಷ್ಟ ಇಲ್ಲ, ಭಾಳ ಈಜಿ ಅಂದರೆ ಭಾಳ ಈಜಿ, ನಿಮ್ಮಂಥ ಬುದ್ಧಿವಂತರಿಗೆ ಇನ್ನೂ ಈಜಿ ಇದು. ಮೊದಲನೇದಾಗಿ ಹೋಮೋಲೋಗಸ್ ಆರ್ಗನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ನೋಡಿ, ಇಲ್ಲಿ ಹೋಮೋ ಅಂದ್ರೇನು? ಒಂದೇ ರೀತಿಯ ಅಂತ, ಅಂದ್ರೆ ಸಿಮಿಲರ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಸಿಮಿಲರ್ ಸ್ಟ್ರಕ್ಚರ್ ಇದೆ ಬಟ್ ಡಿಫ್ರೆಂಟ್ ಫಂಕ್ಷನ್ ಅನ್ನು ಮಾಡ್ತವೆ ಅಂತಹ ಆರ್ಗನ್ಸ್ ಅನ್ನು ನಾವೇನಂತೀವಿ? ಹೋಮೋಲೋಗಸ್ ಆರ್ಗನ್ಸ್ ಅಂತೀವಿ. ಆರ್ಗನ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸಿಮಿಲರ್ ಸ್ಟ್ರಕ್ಚರ್ ಬಟ್ ದೇ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್, ದೇ ಆರ್ ಕಾಲ್ಡ್ ಆಸ್ ಹೋಮೋಲೋಗಸ್ ಆರ್ಗನ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಇಷ್ಟೇ ಇನ್ಫಾರ್ಮೇಶನ್ ಅನ್ನು ಇಟ್ಕೊಂಡು ನಾವು ಅನಾಲಗಸ್ ಆರ್ಗನ್ಸ್ ಗಳ ಬಗ್ಗೆ ಸಹ ಎಕ್ಸ್ಪ್ಲೇನ್ ಮಾಡಬಹುದು. ಹೇಗೆ ಅಂದ್ರೆ, ಅನಾಲಗಸ್ ಆರ್ಗನ್ಸ್ ಆರ್ ದ ಆರ್ಗನ್ಸ್ ವಿಚ್ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಬಟ್ ದೇ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್. ಅರ್ಥ ಆಯ್ತಾ ಸ್ನೇಹಿತರೆ? ಬನ್ನಿ ಮೊದಲಿಗೆ ಈಗ ಹೋಮೋಲೋಗಸ್ ಆರ್ಗನ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಮನುಷ್ಯರ ಮತ್ತು ಬೆಕ್ಕಿನ ಮತ್ತು ಕುದುರೆಯ ಮತ್ತು ಬ್ಯಾಟ್ನ ಮತ್ತು ಡಾಲ್ಫಿನ್ ಇವುಗಳೆಲ್ಲವುಗಳ ಲಿಮ್ಸ್ ಅನ್ನ ನೋಡ್ತಿದ್ರಿ, ಅಂದ್ರೆ ಈ ಮೂಮೆಂಟ್ಗೆ ಬಳಸುವಂತಹ ಈ ಆರ್ಗನ್ಸ್ಗಳನ್ನ ನೋಡ್ತಿದ್ದೀರಿ. ಅದೇ ರೀತಿ ನಾವು ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ತಗೊಂಡಿವಿ ಅಂದ್ರೆ, ಇಲ್ಲಿ ವೇಲ್ ಇದನ್ನ ನೋಡ್ತೀರಿ, ನಂತರ ಫ್ರಾಗ್, ನಂತರ ಹಾರ್ಸ್ ಆಲ್ರೆಡಿ ಇಲ್ಲಿ ನೋಡಿದಿರಿ ಹಾರ್ಸ್ ಅನ್ನ, ನಂತರ ಲಯನ್ ಮತ್ತು ಹ್ಯೂಮನ್ ಆಲ್ರೆಡಿ ನೋಡಿದಿರಿ, ಜೊತೆಗೆ ಬರ್ಡ್. ಇವಿಷ್ಟನ್ನು ನೋಡಿದರೆ ಇವೆಲ್ಲವೂ ಸಹ ಸ್ಟ್ರಕ್ಚರ್ನಲ್ಲಿ ಸಿಮಿಲರ್ ಇದ್ದಾವೆ, ಆದರೆ ಮಾಡುವಂಥ ಫಂಕ್ಷನ್ ಇವೆಲ್ಲ ಕೇಸ್ಗಳಲ್ಲೂ ಸಹ ಬೇರೆ ಬೇರೆನೆ. ಡಾಲ್ಫಿನ್ ಮತ್ತು ವೇಲ್ಸ್ ಇವುಗಳು ಸ್ವಿಮ್ಮಿಂಗಿಗೆ ಬಳಸ್ತವೆ, ಬ್ಯಾಟ್ ಇದು ಫ್ಲೈಯಿಂಗಿಗೆ ಅಥವಾ ಹಾರೋದಕ್ಕೆ ಬಳಸುತ್ತೆ. ಅರ್ಥದ ಸ್ನೇಹಿತರ ಜೊತೆಗೆ ಈ ಬರ್ಡ್ ಸಹ ಹಾರೋದಕ್ಕೆ ಈ ಲಿಮ್ಸ್ ಅನ್ನು ಬಳಸುತ್ತವೆ. ಅರ್ಥದ ಸ್ನೇಹಿತರೆ? ಅದೇ ಹಾರ್ಸ್, ಲಯನ್ ಇವುಗಳು ಮೂವ್ಮೆಂಟ್ಗೆ ಬಳಸ್ತವೆ. ಈ ರೀತಿ ಸಿಮಿಲರ್ ಸ್ಟ್ರಕ್ಚರ್ ಇದಾವೆ, ಆದರೆ ಬೇರೆ ಬೇರೆ ಫಂಕ್ಷನ್ಗೆ ಇವು ಯೂಸ್ ಆಗ್ತವೆ. ಈ ರೀತಿ ಯಾವ ಯಾವ ಆರ್ಗನ್ಗಳು ಸಿಮಿಲರ್ ಸ್ಟ್ರಕ್ಚರ್ ಅನ್ನು ಹೊಂದಿದ್ದಾವೆ ಮತ್ತು ಡಿಫ್ರೆಂಟ್ ಫಂಕ್ಷನ್ಗಳಿಗೆ ಯೂಸ್ ಆಗ್ತವೆ, ಅವುಗಳನ್ನು ನಾವು ಹೋಮೋಲೋಗಸ್ ಆರ್ಗನ್ಸ್ ಅಂತೀವಿ. ಈಗ ಹೋಮೋಲೋಗಸ್ ಮತ್ತು ಅನಲೋಗಸ್ ಆರ್ಗನ್ಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಇವುಗಳನ್ನ ನಾವು ಇವಲ್ಯೂಷನ್ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ಯಾಕೆ ನಾವು ಸ್ಟಡಿ ಮಾಡ್ತಿದೀವಿ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಇವಲ್ಯೂಷನರಿ ರಿಲೇಶನ್ಶಿಪ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ಸ್ಟಡಿಯಿಂಗ್ ಹೋಮೋಲೋಗಸ್ ಅಂಡ್ ಅನಲೋಗಸ್ ಆರ್ಗನ್ಸ್. ನೋಡ್ರಿ, ಹೋಮೋಲೋಗಸ್ ಮತ್ತು ಅನಲೋಗಸ್ ಆರ್ಗನ್ಸ್ ಗಳನ್ನು ನಾವು ಸ್ಟಡಿ ಮಾಡೋದ್ರ ಮೂಲಕ ಇವಲ್ಯೂಷನರಿ ರಿಲೇಶನ್ಶಿಪ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಬಹುದು. ಹೊಸ ಹೊಸ ಸ್ಪೀಸೀಸ್ ಗಳಾಗ್ತಾವಲ್ಲ, ಅವುಗಳ ರಿಲೇಶನ್ಶಿಪ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಮೋಲೋಗಸ್ ಮತ್ತು ಅನಲೋಗಸ್ ಆರ್ಗನ್ಸ್ ಗಳು ನಮಗೆ ಹೆಲ್ಪ್ ಮಾಡ್ತವೆ. ಈಗ ಮೊದಲಿಗೆ ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೆ ಏನು ಅಂತ ನೋಡೋಣ. ಹೋಮೋಲೋಗಸ್ ಆರ್ಗನ್ಸ್ ಆರ್ ದ ಆರ್ಗನ್ಸ್ ವಿಚ್ ಹ್ಯಾವ್ ದ ಸೇಮ್ ಬೇಸಿಕ್ ಸ್ಟ್ರಕ್ಚರಲ್ ಡಿಸೈನ್ ಅಂಡ್ same developmental origin but they perform different functions and they have different appearance. ಇವು ಎಲ್ಲವೂ ಸಹ ಸೇಮ್ ಬೇಸಿಕ್ ಸ್ಟ್ರಕ್ಚರಲ್ ಡಿಸೈನ್ ಅನ್ನೇ ಹೊಂದಿದ್ದಾವೆ. ಇಲ್ಲೆಲ್ಲ ನೋಡಿ, ಈ ರೀತಿಯ ಮೂಳೆಗಳಿಂದ ಆಗಿರುವಂತಹ ಅಥವಾ ಬೋನ್ಸ್ ಇಂದ ಆಗಿರುವಂತಹ ಸ್ಟ್ರಕ್ಚರ್ಗಳೇ, ಲಿಂಬ್ಗಳೇ, ಆದರೆ ಬೇರೆ ಬೇರೆ ಫಂಕ್ಷನ್ಸ್ ಗಳಿಗೆ ಇವು ಯೂಸ್ ಆಗ್ತವೆ. ನಂತರ ಎಕ್ಸಾಂಪಲ್ ಏನಂದ್ರೆ, ಆಲ್ರೆಡಿ ಇಲ್ಲಿ ನೋಡಿದಿರಲ್ಲ 4 limbs ಆಫ್ ಫ್ರಾಗಿನ 4 limb, ನಂತರ ಲಿಸರ್ಡ್, ನಂತರ ಬರ್ಡ್, ಬ್ಯಾಟ್, ಹ್ಯೂಮನ್ ಬೀಯಿಂಗ್, ಡಾಲ್ಫಿನ್, ಕ್ಯಾಟ್, ಹಾರ್ಸ್, ಲಯನ್, ಈ ರೀತಿ ಅನೇಕ ಎಕ್ಸಾಂಪಲ್ಗಳನ್ನು ನೀವು ತಗೋಬಹುದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಎ ಟೆಂಡ್ರಿಲ್ ಆಫ್ ಪೀ ಪ್ಲಾಂಟ್ ಅಂಡ್ ಸ್ಪೈನ್ ಆಫ್ ಬಾರ್ಬೆರಿ ಪ್ಲಾಂಟ್. ಬೋತ್ ಆರ್ ಮಾಡಿಫೈಡ್ ಲೀವ್ಸ್. ಇವು ಎರಡೂ ಸಹ ಮಾಡಿಫೈಡ್ ಲೀವ್ಸೇ ಬದಲಾವಣೆ ಆಗಿರುವಂಥವು, ಆದರೆ ಅವೆರಡು ಬೇರೆ ಬೇರೆ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡ್ತವೆ. ನೋಡಿ ಸ್ನೇಹಿತರೆ, ಇಲ್ಲೂ ಸಹ ನಾವೇನ್ ನೋಡಿದೀವಿ, ಸ್ಟ್ರಕ್ಚರಲ್ ಡಿಸೈನ್ ಸೇಮ್ ಅಥವಾ ಡೆವಲಪ್ಮೆಂಟಲ್ ಆರಿಜಿನ್ ಇದು ಸೇಮ್ ಇದೆ, ಆದರೆ ಅವು ಎರಡು ಬೇರೆ ಬೇರೆ ಫಂಕ್ಷನ್ ಅನ್ನು ಮಾಡ್ತವೆ. ಯಾವುವು? ಟೆಂಡ್ರಿಲ್ ಮತ್ತು ಸ್ಪೈನ್. ಬನ್ನಿ ಸ್ನೇಹಿತರೆ, ಈಗ ಅನಾಲಗಸ್ ಆರ್ಗನ್ಸ್ ಇವುಗಳ ಬಗ್ಗೆ ಸ್ಟಡಿ ಮಾಡೋಣ. ಇದನ್ನ ಸಿಂಪಲ್ ಆಗಿ ಹೇಗೆ ಹೇಳ್ಬೋದು? ಅನಾಲಗಸ್ ಆರ್ಗನ್ಸ್ ಆರ್ ದ ಆರ್ಗನ್ಸ್ ವಿಚ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್ ಬಟ್ ದೇ ಹ್ಯಾವ್ ಡಿಫರೆಂಟ್ ಸ್ಟ್ರಕ್ಚರ್, ಸಿಮಿಲರ್ ಫಂಕ್ಷನ್. ಇದು
ಅನಲಗಸ್ ಆರ್ಗನ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇದಕ್ಕೆ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಬ್ಯಾಟ್ನ ವಿಂಗ್ ಅಥವಾ ಕಣ್ಕಪ್ಪಡಿ ಅಥವಾ ಬಾವಲಿ ಅಂತೀವಲ್ಲ ಅದರ ವಿಂಗ್, ಇದು ಬರ್ಡ್ನ ವಿಂಗ್. ನೋಡ್ರಿ, ಇವೆರಡೂ ಸಹ ಫ್ಲೈಯಿಂಗ್ಗೆ ಯೂಸ್ ಆಗ್ತವೆ ಅಥವಾ ಫ್ಲೈಟ್ಗೆ ಯೂಸ್ ಆಗ್ತವೆ, ಹಾರೋದಕ್ಕೆ ಯೂಸ್ ಆಗ್ತವೆ, ಅಂದ್ರೆ ಸಿಮಿಲರ್ ಫಂಕ್ಷನ್ಗೆ ಯೂಸ್ ಆಗ್ತವೆ. ಆದರೆ ಇದರ ಸ್ಟ್ರಕ್ಚರೇ ಬೇರೆ. ಇವು ಕೈ ಬೆರಳುಗಳ ಮಧ್ಯೆ ಇರುವಂತ ಚರ್ಮ, ಇದು ಅರ್ಥ ಆಯ್ತಾ? ಇದರ ಸ್ಟ್ರಕ್ಚರೇ ಬೇರೆ, ಆದರೆ ಇದು ಸಹ ಹಾರೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಆರ್ಮ್ಸ್ ಮೇಲೆ ಬಂದಿರುವಂತ ಫೆದರ್ಸ್ ಇವುಗಳ ಸ್ಟ್ರಕ್ಚರೇ ಬೇರೆ. ಅನಲಗಸ್ ಆರ್ಗನ್ಸ್ ಅಂದ್ರೆ ಏನು? ದೀಸ್ ಆರ್ ದ ಆರ್ಗನ್ಸ್ ವಿಚ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಸ್ಟ್ರಕ್ಚರ್. ಇಲ್ಲಿ ನೋಡಿದ್ರಿ, ಬರ್ಡ್ ಮತ್ತು ಬ್ಯಾಟ್ ಇವೆರಡು ಸಹ ಫ್ಲೈಯಿಂಗ್ಗೆ ಯೂಸ್ ಮಾಡುವಂತಹ ಆರ್ಗನ್ಸ್. ಇವೆರಡು ಡಿಫರೆಂಟ್ ಸ್ಟ್ರಕ್ಚರ್ನ ಹೊಂದಿದ್ದಾವೆ, ಆದರೆ ಸಿಮಿಲರ್ ಫಂಕ್ಷನ್ಗೆ ಅಂದ್ರೆ ಹಾರೋದಕ್ಕೆ ಯೂಸ್ ಆಗ್ತವೆ. ಹಾಗಾಗಿ ಇವುಗಳನ್ನು ನಾವು ಅನಲಗಸ್ ಆರ್ಗನ್ಸ್ಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ಈಗ ಅನಲಗಸ್ ಆರ್ಗನ್ಸ್ ಅಂದ್ರೆ ಏನು ಅನ್ನೋದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ದೋಸ್ ಆರ್ಗನ್ಸ್ ವಿಚ್ ಹ್ಯಾವ್ ಡಿಫರೆಂಟ್ ಬೇಸಿಕ್ ಡಿಸೈನ್ ಅಂಡ್ ಡೆವಲಪ್ಮೆಂಟಲ್ ಆರಿಜಿನ್ ಬಟ್ ಹ್ಯಾವ್ ಸಿಮಿಲರ್ ಅಪಿಯರೆನ್ಸ್ ಅಂಡ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್. ನಂತರ ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಆಲ್ರೆಡಿ ನೀವು ನೋಡಿದಿರಿ ಇಲ್ಲಿ, ವಿಂಗ್ಸ್ ಆಫ್ ಬ್ಯಾಟ್ ಅಂಡ್ ವಿಂಗ್ಸ್ ಆಫ್ ಬರ್ಡ್. ನಂತರ ವಿಂಗ್ಸ್ ಆಫ್ ಬ್ಯಾಟ್ ಆರ್ ಫೋಲ್ಡ್ಸ್ ಆಫ್ ಸ್ಕಿನ್ ಅಟ್ಯಾಚ್ಡ್ ಬಿಟ್ವೀನ್ ದ ಫಿಂಗರ್ಸ್. ಆಲ್ರೆಡಿ ಹೇಳಿದ್ದೀನಿ, ಫಿಂಗರ್ಗಳ ಮಧ್ಯೆ ಅಟ್ಯಾಚ್ ಆಗಿರುವಂತಹ ಫೋಲ್ಡ್ಸ್ ಆಫ್ ಸ್ಕಿನ್ ಇವು. ಬಟ್ ವಿಂಗ್ಸ್ ಆಫ್ ಬರ್ಡ್ಸ್ ಆರ್ ಮಾಡಿಫೈಡ್ ಫೋರ್ ಲಿಮ್ಸ್. ಇವುಗಳು ಫೋರ್ ಲಿಮ್ಸ್, ಇವು ಮಾಡಿಫೈ ಆಗಿದ್ದಾವೆ. ನಂತರ ಎಕ್ಸಾಂಪಲ್ 2, ಲೀವ್ಸ್ ಆಫ್ ಒಪಿಂಟಿಯಾ ಅಂಡ್ ಪೀಪಲ್. ಇವುಗಳು ಸಹ ಫೋಟೋಸಿಂಥಸಿಸ್ ಅನ್ನು ಮಾಡ್ತವೆ. ಆದ್ರೆ ಲೀವ್ಸ್ ಆಫ್ ಒಪಿಂಟಿಯಾ ದೇ ಆರ್ ಮಾಡಿಫೈಡ್ ಸ್ಟೆಮ್. ನೋಡ್ರಿ, ಅವುಗಳ ಸ್ಟ್ರಕ್ಚರ್ ಬೇರೆ, ಅವು ಮಾಡಿಫೈಡ್ ಸ್ಟೆಮ್. ಆದ್ರೆ ಪೀಪಲ್ ಲೀವ್ಸ್ ಇವುಗಳು ನಾರ್ಮಲ್ ಲೀವ್ಸ್. ಹಾಗಾಗಿ ಇವುಗಳ ಸ್ಟ್ರಕ್ಚರ್ ಬೇರೆ ಇದೆ, ಆದ್ರೆ ಇವೆರಡೂ ಸಹ ಫೋಟೋಸಿಂಥಸಿಸ್ ಅನ್ನುವಂತ ಸಿಮಿಲರ್ ಫಂಕ್ಷನ್ ಅನ್ನು ಮಾಡ್ತವೆ. ಈ ರೀತಿ ಸಿಮಿಲರ್ ಫಂಕ್ಷನ್ ಮತ್ತು ಡಿಫರೆಂಟ್ ಸ್ಟ್ರಕ್ಚರ್ ಇರುವಂತಹ ಆರ್ಗನ್ಸ್ ಗಳನ್ನು ನಾವು ಅನಾಲಗಸ್ ಆರ್ಗನ್ಸ್ ಅಂತೀವಿ. ಈಗ ಅನಾಲಗಸ್ ಮತ್ತು ಹೋಮೋಲಗಸ್ ಈ ಆರ್ಗನ್ಸ್ ಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ಅನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರೆ ನೀವು ಯಾವ ರೀತಿ ಬರೀಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಡಿಫರೆನ್ಸ್ ಬಿಟ್ವೀನ್ ಹೋಮೋಲಗಸ್ ಅಂಡ್ ಅನಾಲಗಸ್ ಆರ್ಗನ್ಸ್. ಮೊದಲನೇದಾಗಿ ಇವುಗಳ ಅಪಿಯರೆನ್ಸ್ ಬಗ್ಗೆ ನೋಡಿ. ಹೋಮೋಲಗಸ್ ಆರ್ಗನ್ಸ್ ಆರ್ ಯೂಶುವಲಿ ಡಿಫರೆಂಟ್. ಇದು ಇಟ್ಬೇಡ, ಇದನ್ನ ನೀವು ದೇ ಅಂತ ಮಾಡ್ಕೊಳ್ರಿ. ದೇ ಆರ್ ಯೂಶುವಲಿ ಡಿಫರೆಂಟ್. ನಂತರ ಅನಲಾಗಸ್ ಆರ್ಗನ್ಸ್, ಇಲ್ಲಿ ಸಹ ದೇ ಆರ್ ಯೂಶುವಲಿ ಸಿಮಿಲರ್. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡೋಣ. ಹೋಮೋಲಗಸ್ ಆರ್ಗನ್ಸ್ ಯಾವ ರೀತಿ ಫಂಕ್ಷನ್ ಅನ್ನು ಮಾಡ್ತವೆ? ಹೋಮೋಲಗಸ್ ಆರ್ಗನ್ಸ್ ದೇ ಜನರಲಿ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್, ಬಟ್ ಅನಾಲಗಸ್ ಆರ್ಗನ್ಸ್ ದೇ ಜನರಲಿ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್. ನಂತರ ರಿಲೇಶನ್ಶಿಪ್ಸ್ ಬಗ್ಗೆ ಹೇಳಿದ್ರೆ, ಹೋಮೋಲಗಸ್ ಆರ್ಗನ್ಸ್ ದೇ ಅಕರ್ ಇನ್ ರಿಲೇಟೆಡ್ ಆರ್ಗನಿಸಮ್ಸ್. ಹೋಮೋಲಗಸ್ ಆರ್ಗನ್ಸ್ ಬಹಳ ಇದಾವೆ ಅಂದ್ರೆ, ಅಥವಾ ಹೋಮೋಲಗಸ್ ಆರ್ಗನ್ಸ್ ಇದಾವೆ ಅಂದ್ರೆ ಅವು ಹೆಚ್ಚು ರಿಲೇಟೆಡ್ ಆರ್ಗನಿಸಮ್ಸ್ ನಲ್ಲಿ ಇರ್ತವೆ. ಅದೇ ಅನಾಲಗಸ್ ಆರ್ಗನ್ಸ್ ಇದಾವೆ ಅಂದ್ರೆ ದೇ ಅಕರ್ ಇನ್ ಅನ್ರಿಲೇಟೆಡ್ ಆರ್ಗನಿಸಮ್ಸ್. ಅನಾಲಗಸ್ ಆರ್ಗನ್ಸ್ ಇದಾವೆ ಅಂದ್ರೆ ಅವುಗಳು ಬಹಳ ರಿಲೇಷನ್ ದೂರ ಇರುವಂತಹ ಆರ್ಗನಿಸಮ್ಸ್ ಅಥವಾ ಅನ್ರಿಲೇಟೆಡ್ ಆರ್ಗನಿಸಮ್ಸ್ ಅಂತ ಸಹ ನಾವು ಹೇಳ್ಬೋದು. ಇದರ ನಂತರ ಇವಲ್ಯೂಷನ್ ಬಗ್ಗೆ ನಾವು ಸ್ಟಡಿ ಮಾಡಿದ್ರೆ, ದೇ ಶೋ ಅಡಾಪ್ಟಿವ್ ರೇಡಿಯೇಷನ್ ಆರ್ ಡೈವರ್ಜೆಂಟ್ ಇವಲ್ಯೂಷನ್. ಅಂದ್ರೆ ಒಂದು ಆರ್ಗನಿಸಮ್ ಇಂದ ಸಪರೇಟ್ ಆಗಿ ಬೇರೆ ಬೇರೆ ಆರ್ಗನಿಸಮ್ಗಳು ಆಗಿದಾವೆ ಅಂತ ಹೋಮೋಲಗಸ್ ಆರ್ಗನ್ ಹೇಳಿದ್ರೆ, ಅನಾಲಗಸ್ ಆರ್ಗನ್ ಏನ್ ಹೇಳುತ್ತೆ? ದೇ ಶೋ ಕಾನ್ವರ್ಜೆಂಟ್ ಇವಲ್ಯೂಷನ್. ಬೇರೆ ಬೇರೆ ಆರ್ಗನಿಸಮ್ಗಳು ಒಂದೇ ಪರ್ಪಸ್ ಅನ್ನ ಮಾಡ್ತಾ ಇದಾವೆ ಅನ್ನೋದನ್ನ ಇದು ತೋರಿಸುತ್ತೆ. ನಂತರ ಎಕ್ಸಾಂಪಲ್ ಹೇಳಿದ್ರೆ, ಫೋರ್ ಲಿಮ್ಸ್ ಆಫ್ ಫ್ರಾಗ್, ಲಿಸರ್ಡ್, ಬರ್ಡ್ ಅಂಡ್ ಹ್ಯೂಮನ್ಸ್. ಇವು ಹೋಮೋಲಗಸ್ ಆರ್ಗನ್ಸ್ಗೆ ಎಕ್ಸಾಂಪಲ್. ಅದೇ ರೀತಿ ಅನಾಲಗಸ್ ಆರ್ಗನ್ಸ್ಗೆ ಎಕ್ಸಾಂಪಲ್ ಯಾವುವು? ಆಲ್ರೆಡಿ ನೀವು ಸ್ಟಡಿ ಮಾಡಿದ್ರಿ, ವಿಂಗ್ಸ್ ಆಫ್ ಬರ್ಡ್ಸ್ ಅಂಡ್ ಬ್ಯಾಟ್ಸ್. ಇದರ ಜೊತೆಗೆ ಇನ್ಸೆಕ್ಟ್ ಗಳ ವಿಂಗ್ಸ್ ಸಹ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಸ್ನೇಹಿತರೆ, ಈಗ ಹೋಮೋಲಗಸ್ ಮತ್ತು ಅನಾಲಗಸ್ ಆರ್ಗನ್ಸ್ ಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ಅರ್ಥ ಆಯ್ತು. ಜೊತೆಗೆ ಇವುಗಳು ಎವಲ್ಯೂಷನ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡ್ತವೆ ಅನ್ನೋದು ಸಹ ಗೊತ್ತಾಯ್ತು. ಈಗ ನಾವು ಫಾಸಲ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಯೂಶುವಲ್ ಇದನ್ನ ಫಾಸಿಲ್ ಹಿಂಗೆಲ್ಲ ಹೇಳ್ತಿರ್ತಾರೆ, ಆದ್ರೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಫಾಸಲ್. ಸ್ಟಡಿ ಆಫ್ ಫಾಸಲ್. ಯಾಕೆ ಇವು ನಾವು ಸ್ಟಡಿ ಮಾಡ್ಬೇಕಂದ್ರೆ, ಇವು ಸಹ ಇವಲ್ಯೂಷನ್ ಬಗ್ಗೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತವೆ. ಅದಕ್ಕೋಸ್ಕರ ಇವನ್ನು ನಾವು ಸ್ಟಡಿ ಮಾಡ್ತೀವಿ. ದೇರ್ ಆರ್ ಪ್ಲೆಂಟಿ ಆಫ್ ಪೀಸಸ್ ಆಫ್ ಎವಿಡೆನ್ಸ್ ಟು ಸಪೋರ್ಟ್ ದ
ಥಿಯರಿ ಆಫ್ ಎವಲ್ಯೂಷನ್ ಅನ್ನು ಸಪೋರ್ಟ್ ಮಾಡೋದಕ್ಕೆ ನಾವು ಹೋಮೋಲಗಸ್ ಆರ್ಗನ್ಸ್, ಅನಾಲಗಸ್ ಆರ್ಗನ್ಸ್ ಈ ರೀತಿ ಸ್ಟಡಿ ಮಾಡಿದ್ವಿ. ಇವುಗಳ ಜೊತೆಗೆ ಎವಲ್ಯೂಷನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ಎವಲ್ಯೂಷನ್ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕಿರುವಂತ ಎವಿಡೆನ್ಸ್ ಗಳಲ್ಲಿ ಮತ್ತೊಂದು ಮುಖ್ಯವಾದಂತಹ ಎವಿಡೆನ್ಸ್ ಯಾವುದು ಅಂದ್ರೆ ಫಾಸಲ್. ಫಾಸಲ್ ಹ್ಯಾಪನ್ ಟು ಬಿ ದ ಬಿಗ್ಗೆಸ್ಟ್ ಆಫ್ ದಮ್. ಎಲ್ಲದಕ್ಕಿಂತ ಬಹಳ ದೊಡ್ಡ ಎವಿಡೆನ್ಸ್ ಈ ಎವಲ್ಯೂಷನ್ ಥಿಯರಿಗೆ ಅಂದ್ರೆ ಈ ಫಾಸಲ್ಸ್. ಹಾಗಾದ್ರೆ ಮೊದಲು ಈ ಫಾಸಲ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಫಾಸಲ್ಸ್ ಆರ್ ಪ್ರಿಸರ್ವ್ಡ್ ರಿಮೇನ್ಸ್ ಆರ್ ಟ್ರೇಸಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ದಟ್ ಲಿವ್ಡ್ ಇನ್ ದ ಪಾಸ್ಟ್. ಹಿಂದಿನ ಕಾಲದಲ್ಲಿ ಬದುಕಿದ್ದಂತಹ ಆರ್ಗಾನಿಸಮ್ಸ್ಗಳ ರಿಮೇನ್ಸ್ ಅನ್ನ ಅಥವಾ ಟ್ರೇಸಸ್ ಅನ್ನ ನಾವೇನಂತೀವಿ, ಫಾಸಲ್ಸ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ಈ ಫಾಸಲ್ಸ್ಗಳು ಹೆಂಗೆ ಫಾರ್ಮೇಶನ್ ಆದವು ಅನ್ನೋದು ಸಹ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಿರ್ತಾರೆ. ಯಾಕಂದ್ರೆ ನಾವು ಇಲ್ಲಿ ಕಲ್ತಿರೋದು ಅದರ ಡೆಫಿನಿಷನ್, ಇಲ್ಲಿ ಕಲ್ತಿರೋದು ಫಾಸಲ್ಸ್ ನ ಇಂಪಾರ್ಟೆನ್ಸ್. ಈಗ ನಾವು ಇವುಗಳ ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಹೌ ಆರ್ ಫಾಸಲ್ಸ್ ಫಾರ್ಮ್ ಅಂತ ಸಹ ಎಕ್ಸಾಮಿನೇಷನ್ ಅಲ್ಲಿ ಬಹಳ ಸಲ ಕೇಳಿರ್ತಾರೆ. ಹಾಗಾಗಿ ಇದನ್ನು ಸಹ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ಲಿವಿಂಗ್ ಆರ್ಗಾನಿಸಮ್ಸ್ ಡೈ, ದೇರ್ ಬಾಡೀಸ್ ಡಿಕಂಪೋಸ್, ಬಟ್ ಸಮ್ ಪಾರ್ಟ್ ಆಫ್ their body may be in such an environment that they do not decompose. ನೋಡ್ರಿ, ಒಂದು ಯಾವ್ದಾದ್ರು ಆರ್ಗಾನಿಸಮ್ ಸತ್ತು ಅಂದ್ರೆ ಅದರ ಬಾಡಿ ಡಿಕಂಪೋಸ್ ಆಗ್ಬೋದು, ಆದ್ರೆ ಅದರ ಬಾಡಿಯ ಕೆಲವು ಪಾರ್ಟ್ಗಳು ಡಿಕಂಪೋಸ್ ಆಗದಂತೆ ಇರಬಹುದು ಒಂದು ಯಾವ್ದಾದ್ರು ಎನ್ವಿರಾನ್ಮೆಂಟ್ ನಲ್ಲಿ. ಅರ್ಥ ಆಯ್ತಾ ಸ್ನೇಹಿತರೆ? ಹೀಗೆ ಫಾಸಲ್ಗಳು ಫಾರ್ಮೇಶನ್ ಆಗ್ತವೆ. ಇನ್ನು ಎಕ್ಸಾಂಪಲ್ ತಗೊಂಡು ಹೇಳ್ಬೇಕು ಅಂದ್ರೆ, ಇಫ್ ಎ ಡೆಡ್ ಇನ್ಸೆಕ್ಟ್ ಗೆಟ್ಸ್ ಕಾಟ್ ಇನ್ ಹಾಟ್ ಮಡ್. ನೋಡ್ರಿ, ಒಂದು ಸತ್ತಿರುವಂತ ಇನ್ಸೆಕ್ಟ್ ಎದರಲ್ಲಿ ಸೇರ್ಕೊಂಡಿದೆ, ಎದರಲ್ಲಿ ಸಿಕ್ಕಾಕೊಂಡಿದೆ? ಇದು ಹಾಟ್ ಮಡ್ ನಲ್ಲಿ, ಬಿಸಿಯಾದ ಮಣ್ಣಲ್ಲಿ ಇದು ಸಿಕ್ಕಾಕೊಂಡಿದೆ. ಅವಾಗ ಅದು ಬೇಗ ಡಿಕಾಂಪೋಸ್ ಆಗಲ್ಲ. ಡಿಕಾಂಪೋಸ್ ಆಗಿಲ್ಲ ಅಂದಾಗ ಮಣ್ಣು ಹಂಗೆ ಇರುತ್ತಾ? ಇಲ್ಲ, ಅದು ಹಾರ್ಡ್ ಆಗ್ತಾನೆ ಹೋಗುತ್ತೆ. ಈ ರೀತಿ ಆದಾಗ ಈ ಡೆಡ್ ಇನ್ಸೆಕ್ಟ್ ಏನಿದೆ ಅದರ ಬಾಡಿ ಪಾರ್ಟ್ಸ್ ಏನಾಗ್ತವೆ? ಇವುಗಳು ಇಂಪ್ರೆಷನ್ಸ್ ಗಳಾಗಿ ಉಳಿತವೆ ಆ ಮಡ್ ನಲ್ಲಿ. ಅದು ಹಾರ್ಡ್ ಆದ ನಂತರ ಈ ರೀತಿಯ ಇಂಪ್ರೆಷನ್ಗಳಿಗೂ ಸಹ ನಾವೇನಂತೀವಿ? ಫಾಸಲ್ಸ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ನೀವು ಈ ಫಾಸಲ್ಗಳ ಏಜ್ ಅನ್ನು ನಾವು ಯಾವ ರೀತಿ ಕನ್ಸಿಡರ್ ಮಾಡಬಹುದು, ಯಾವ ಮೊದಲಿನ ಫಾಸಲ್ಗಳು ಮತ್ತು ಯಾವ ನಂತರದ ಫಾಸಲ್ಗಳು ಅಂತ ನಾವು ಹೆಂಗೆ ಕಂಡುಹಿಡಿಬಹುದು ಅಂದ್ರೆ, ಇದಕ್ಕೆ ಎರಡು ದಾರಿಗಳಿದಾವೆ ಸ್ನೇಹಿತರೆ, ಅಥವಾ ಇದನ್ನ ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ವಾಟ್ ಆರ್ ದ ವೇಸ್ ವಿಚ್ ಕ್ಯಾನ್ ಬಿ ಯೂಸ್ ಟು ಎಸ್ಟಿಮೇಟ್ ದ ಏಜ್ ಆಫ್ ದ ಫಾಸಲ್? ಫಸ್ಟ್ ಒನ್, the fossils that occur closer to Earth's surface are more recent to those found in deeper layers. ಬಹಳ ಕೆಳಗಿನ ಲೇಯರ್ಗಳಲ್ಲಿ ಸಿಗುವಂತಹ ಫಾಸಲ್ಗಳು ಇವು ಬಹಳ ಓಲ್ಡ್, ಇವು ಬಹಳ ಹಳೆಯ ಆರ್ಗನಿಸಮ್ಗಳದು. ಅರ್ಥ ಆಯ್ತಾ ಸ್ನೇಹಿತರೆ? ಅದೇ ಮೇಲಿನ ಲೇಯರ್ಗಳಲ್ಲಿ ಸಿಗುವಂತವು ಇವುಗಳು ಬಹಳ ಇತ್ತೀಚಿನ ಆರ್ಗನಿಸಮ್ಗಳ ಫಾಸಲ್ಗಳು. The fossils that occur closer to Earth's surface are more recent to those found in the deeper layers. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಎರಡನೇ ದಾರಿ ಯಾವುದು ಈ ಏಜ್ ಆಫ್ ಫಾಸಲ್ಗಳನ್ನು ಕಂಡುಹಿಡಿಯೋದಕ್ಕೆ ಅಂದ್ರೆ ಐಸೋಟೋಪ್ ಡೇಟಿಂಗ್. ಐಸೋಟೋಪ್ಸ್ ಅಂದ್ರೆ ಏನು ಅನ್ನೋದನ್ನ ನೀವು ಕೆಮಿಸ್ಟ್ರಿಯಲ್ಲಿ ಕಲ್ತಿದ್ದೀರಿ. ಅದ್ರ ಒಂದ್ಸಾರಿ ಹೇಳ್ತೀನಿ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆರ್ ನೋನ್ ಆಸ್ ಐಸೋಟೋಪ್ಸ್. ಈಗ ಸ್ಪೆಷಲ್ ಡೇಟಿಂಗ್ ಇದು ಐಸೋಟೋಪ್ ಡೇಟಿಂಗ್. ಹೀಗಂದ್ರೆ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳಿ. ಡಿಟೆಕ್ಟಿಂಗ್ ದ ರೇಷಿಯೋ ಆಫ್ ಡಿಫ್ರೆಂಟ್ ಐಸೋಟೋಪ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಇನ್ ದ ಫಾಸಲ್ ಮಟೀರಿಯಲ್. ಈ ಫಾಸಲ್ ಮಟೀರಿಯಲ್ ಅಲ್ಲಿ ಡಿಫರೆಂಟ್ ಐಸೋಟೋಪ್ಗಳ ರೇಷಿಯೋ ಎಷ್ಟಿದೆ, ಸೇಮ್ ಎಲಿಮೆಂಟಿನ ಡಿಫರೆಂಟ್ ಐಸೋಟೋಪ್ ರೇಷಿಯೋ ಎಷ್ಟಿದೆ ಅನ್ನೋದ್ರ ಮೇಲೆ ಇದು ಹಳೆಯ ಫಾಸಲ್ ಅಥವಾ ಹೊಸ ಫಾಸಲ್, ರೀಸೆಂಟ್ ಫಾಸಲ್ ಆರ್ ಓಲ್ಡ್ ಫಾಸಲ್ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇದರ ನಂತರ ನಾವು ಮುಂದಿನ ಸ್ಲೈಡ್ ಅಲ್ಲಿ ಸ್ಟಡಿ ಮಾಡೋದು ಸಿಗ್ನಿಫಿಕೆನ್ಸ್ ಆಫ್ ಫಾಸಲ್ಸ್. ಯಾವ ಒಂದಿಷ್ಟು ಪ್ರಾಣಿಗಳ ಫಾಸಲ್ಗಳು ಸಿಕ್ಕಿದಾವೆ ಅಂದ್ರೆ ಬಹಳ ಲೋಯರ್ ಲೇಯರ್ನಲ್ಲಿ, ಅಂದ್ರೆ ಇದು ಬಹಳ ಹಳೆಯ ಫಾಸಲ್. ಇದ್ರ ಮೇಲೆ ಡೈನೋಸರ್ನ ಸ್ಕಲ್ ಸಿಕ್ಕಿದೆ ಅಂದ್ರೆ ಇದು ಈ ಲೋಯರ್ ಲೇಯರ್ ನಲ್ಲಿ ಸಿಕ್ಕಿರುವಂತಹ ಫಾಸಲ್ಗಳಿಗಿಂತ ಈ ಡೈನೋಸರ್ನ ಫಾಸಲ್ ಅಥವಾ ಸ್ಕಲ್ ಏನಿದೆ ಇದು ರೀಸೆಂಟ್ ಅಂತ ಹೇಳ್ಬೋದು. ಅದ್ರ ನಂತರ ಇನ್ನೂ 100 ವರ್ಷಗಳ ನಂತರ ಒಂದು ಕುದುರೆ ಬಿದ್ದು ಸತ್ತ ಅಂದ್ರೆ ಅವಾಗ ಅದು ಇವುಗಳ ಮೇಲಿನ ಲೇಯರ್ ನಲ್ಲಿ ಇರುತ್ತೆ. ಯಾಕಂದ್ರೆ ಮೊದಲನೆಯ ಲೋಯರ್ ಲೇಯರ್ ನಲ್ಲಿ ಇರುವಂತಹ ಆರ್ಗನಿಸಮ್ ಸತ್ ಮೇಲೆ ಅವುಗಳ ಮೇಲೆ ಮಣ್ಣು ಬಿದ್ದು ಅಥವಾ ಸಾಯಿಲ್ ನ ಲೇಯರ್ ಕವರ್ ಆಯ್ತು. ಅದರ ನಂತರ ಇದ್ದಂತ ಡೈನೋಸಾರ್ಗಳು ಅವುಗಳು ಸತ್ರೆ ಅವುಗಳ ಮೇಲೆ ನಂತರ ಇನ್ನೊಂದು ಲೇಯರ್ ಫಾರ್ಮೇಶನ್ ಆಯ್ತು. ನಂತರ ಕುದುರೆ, ಅದ್ರ ಮೇಲೆ ಸಹ
ಮಣ್ಣಿನ ಲೇಯರ್ ಫಾರ್ಮೇಶನ್ ಆಯಿತು. ಹೀಗಾಗಿ ನಾವಿನ್ನೇನು ಹೇಳ್ಬೋದು, ಅಪ್ಪರ್ ಲೇಯರ್ನಲ್ಲಿ ಸಿಗುವಂತಹ ಫಾಸಲ್ಗಳು ರೀಸೆಂಟ್ ಫಾಸಲ್ಸ್ ಮತ್ತು ಲೋಯರ್ ಲೇಯರ್ನಲ್ಲಿ ಸಿಗುವಂತಹ ಫಾಸಲ್ಗಳು ಇವುಗಳು ಏನ್ಷಿಯಂಟ್ ಅಥವಾ ಓಲ್ಡ್ ಫಾಸಲ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಅದೇ ಈ ಅಪ್ಪರ್ ಲೇಯರ್ನಲ್ಲಿರುವಂತಹ ಫಾಸಲ್ಗಳು ಈ ನೀರಿನಿಂದ ಆಗಿರಲಿ ಅಥವಾ ಈ ಸಾಯಿಲ್ ಎರೋಜನ್ನಿಂದ ಆಗಿರಲಿ ಅಥವಾ ಬೇರೆ ಯಾವುದೇ ಕಾರಣದಿಂದ ಆಗಿರಲಿ ಇರುವಂಥ ಮಣ್ಣು ಕಿತ್ಕೊಂಡು ಹೋದಾಗ ರೀಸೆಂಟ್ ಫಾಸಲ್ಗಳು ನಮಗೆ ಸುಲಭವಾಗಿ ನೋಡಕ್ ಸಿಗ್ತವೆ. ಫಾಸಲ್ಸ್ ಆರ್ ಫಾರ್ಮ್ಡ್ ಲೇಯರ್ ಬೈ ಲೇಯರ್ ಇನ್ ದ ಅರ್ತ್ ಕ್ರಸ್ಟ್. ನೋಡ್ರಿ, ಲೇಯರ್ ಬೈ ಲೇಯರ್ ನಲ್ಲಿ ಇವುಗಳು ಫಾರ್ಮೇಶನ್ ಆಗಿರ್ತವೆ. ಇಲ್ಲಿ ನೋಡಿದಿರಿ, ಲೇಯರ್ ಬೈ ಲೇಯರ್ ನಲ್ಲಿ ಯಾವ ರೀತಿ ಫಾರ್ಮೇಶನ್ ಆಗಿದಾವೆ. ಇದರ ನಂತರ ದ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ವಿಚ್ ಎಕ್ಸಿಸ್ಟೆಡ್ ಅರ್ಲಿಯರ್ ಆರ್ ಬರೀಡ್ ಇನ್ ದ ಡೀಪರ್ ಲೇಯರ್. ನೋಡ್ರಿ, ಡೀಪರ್ ಲೇಯರ್ ನಲ್ಲಿ ಮೊದಲು ಬದುಕಿದ್ದಂತ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಗಳು ಬರಿಯಾಗಿರ್ತವೆ, ಅಂದ್ರೆ ಹುರಿದು ಹೋಗಿರ್ತವೆ. ವಿಚ್ ಒನ್ಸ್ ಫೌಂಡ್ ಇನ್ ದ ಅಪ್ಪರ್ ಲೇಯರ್? ಕ್ವಶನ್ ಮಾರ್ಕ್ ಅಂದ್ರೆ ಈ ಸೆಂಟೆನ್ಸ್. ಅಪ್ಪರ್ ಲೇಯರ್ ನಲ್ಲಿ ಯಾವ ಇರ್ತವೆ ನೀವು ಹೇಳಿ? ದ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ವಿಚ್ ಎಕ್ಸಿಸ್ಟೆಡ್ ರೀಸೆಂಟ್ಲಿ ದೇ ವಿಲ್ ಬಿ ದೇರ್ ಇನ್ ದ ಅಪ್ಪರ್ ಲೇಯರ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ಇಟ್ ಈಸ್ ಫೌಂಡ್ ದಟ್ ಡೀಪರ್ ಫಾಸಲ್ಸ್ ಹ್ಯಾವ್ ಸಿಂಪ್ಲರ್ ಸ್ಟ್ರಕ್ಚರ್ಸ್. ಬಹಳ ಕೆಳಗಡೆ ಸಿಗುವಂತ ಅಥವಾ ಡೀಪ್ ನಲ್ಲಿ ಸಿಗುವಂತಹ ಫಾಸಲ್ಗಳು ಸಿಂಪ್ಲರ್ ಸ್ಟ್ರಕ್ಚರ್ ಅನ್ನ, ಸಿಂಪಲ್ ಆಗಿರುವಂತಹ ಸ್ಟ್ರಕ್ಚರ್ ನ ಹೊಂದಿರ್ತವೆ. ಅದೇ ಅಪ್ಪರ್ ಲೇಯರ್ ನಲ್ಲಿ ಸಿಗುವಂತಹ ಫಾಸಲ್ಗಳು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅನ್ನ ಅಥವಾ ಡೆವಲಪ್ ಆಗಿರುವಂತಹ ಸ್ಟ್ರಕ್ಚರ್ ಅನ್ನ ಹೊಂದಿರ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಯಾಕಂದ್ರೆ ಟೈಮ್ ಆದಂತೆ ಈ ಆರ್ಗನಿಸಮ್ಗಳಲ್ಲಿ ನಾವು ಕಾಂಪ್ಲೆಕ್ಸಿಟಿಯನ್ನು ಸಹ ನೋಡಬಹುದು. ಇವ್ಲ್ಯೂಷನ್ ಅಲ್ಲಿ ಕಾಂಪ್ಲೆಕ್ಸಿಟಿ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ನಂತರ ಕಂಪ್ಲೀಟ್ ಫಾಸಲ್ ರೆಕಾರ್ಡ್ಸ್ ಆಫ್ ಅನಿಮಲ್ಸ್ ಲೈಕ್ ಹಾರ್ಸ್, ಕ್ಯಾಮಲ್, ಮ್ಯಾನ್ ಹ್ಯಾಸ್ ಹೆಲ್ಪ್ ಅಸ್ ಟು ಸ್ಟಡಿ ದ ಸ್ಟೇಜಸ್ ಆಫ್ ಎವಲ್ಯೂಷನ್. ಸ್ಟೇಜಸ್ ಆಫ್ ಎವಲ್ಯೂಷನ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಹೇಗಾಗಿದೆ ಅಂದ್ರೆ, ನಾವು ಕೇವಲ ಮನುಷ್ಯರ ಬಗ್ಗೆ ಅಷ್ಟೇ ಸ್ಟಡಿ ಮಾಡಿದ್ರೆ ಆಗ್ತಿದ್ದಿಲ್ಲ. ನಾವು ಕುದುರೆಗಳ ಬಗ್ಗೆ ಸ್ಟಡಿ ಮಾಡಿದೀವಿ, ಒಂಟೆಗಳ ಬಗ್ಗೆ ಸ್ಟಡಿ ಮಾಡಿದ್ವಿ, ಮನುಷ್ಯರ ಬಗ್ಗೆ ಸ್ಟಡಿ ಮಾಡಿದ್ವಿ, ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡಿದ್ವಿ, ಡೈನೋಸರ್ ಗಳನ್ನು ಸಹ ಬಿಟ್ಟಿಲ್ಲ. ಅವು ಸತ್ತು ಹೋದ್ರು ಅವುಗಳನ್ನ ಗುದ್ದಿನಾಗಿಂದ ಎತ್ಕೊಂಡ್ಬಂದು ನಾವು ಸ್ಟಡಿ ಮಾಡ್ತಿದ್ವಿ. ಈ ರೀತಿ ಬೇರೆ ಬೇರೆ ಆರ್ಗನಿಸಮ್ಗಳನ್ನ ಸ್ಟಡಿ ಮಾಡ್ತಾ ನಮಗೆ ಏನಾಗಿದೆ, ಸ್ಟೇಜಸ್ ಆಫ್ ಎವಲ್ಯೂಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ evolution by stages. ನೋಡಿ, evolution is continuous and gradual process. Complicated organs did not evolve by a single DNA change, but were formed by bit change over generations. Evolution ಆಗಿದೆ ಅಂದ ತಕ್ಷಣಕ್ಕೆ ಒಂದೇ ಸಾರಿಗೆ ಎಲ್ಲಾ ಚೇಂಜಸ್ ಆಗಲ್ಲ, ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ ನ ಕಂಪ್ಲೀಟ್ ಚೇಂಜ್ ಆಗಲ್ಲ. ಇದು ಸ್ವಲ್ಪನೇ ಆಗ್ತಾ ಹೋಗುತ್ತೆ. ಇದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಏನಂದ್ರೆ, ಕಾಂಪ್ಲೆಕ್ಸ್ ಆರ್ಗನ್ಸ್ ಲೈಕ್ ಐಸ್ were created by bit changes. ನೋಡ್ರಿ, ಕಾಂಪ್ಲೆಕ್ಸ್ ಆರ್ಗನ್ ಈ ಕಣ್ಣು ಒಂದೇ ಸಾರಿಗೆ ಒಂದು ಆರ್ಗನಿಸಮ್ ನಲ್ಲಿ ಇದ್ದಿಲ್ಲ, ಒಂದು ಆರ್ಗನಿಸಮ್ ನಲ್ಲಿ ಬಂದ್ಬಿಡ್ತು ಅಂತಲ್ಲ. ಇದು ಸ್ವಲ್ಪ ಅಂತ ಡೆವಲಪ್ ಆಗಿರೋದು. ಹೇಗೆ ಅಂದ್ರೆ, ಇನ್ ಬಿಟ್ವೀನ್ ರೂಡಿಮೆಂಟರಿ ಐ ಇನ್ ಸಮ್ ಇನ್ಸೆಕ್ಟ್ಸ್ ಇಟ್ ಆಲ್ಸೋ ಪ್ರೊವೈಡೆಡ್ ಎ ಫಿಟ್ನೆಸ್ ಅಡ್ವಾಂಟೇಜ್ ಗೆ ಬಳಕೆ ಆದಂತಹ ಈ ರೂಡಿಮೆಂಟರಿ ಐ ಅಂದ್ರೆ ಕಣ್ಣಿನ ಪ್ಲೇಸ್ ನಲ್ಲಿ ಕಣ್ಣಿನ ರೀತಿ ಏನೋ ಇರುತ್ತೆ, ಆದ್ರೆ ಅದು ನೋಡೋಕೆ ಯೂಸ್ ಆಗಿರಲ್ಲ. ಅರ್ಥದ ಸ್ನೇಹಿತರೆ? ಆದ್ರೆ ಅದು ಬರ್ತಾ ನೋಡೋದಕ್ಕೆ ಯೂಸ್ ಆಗ್ಬಹುದು. ಅಂದ್ರೆ ಸ್ವಲ್ಪ ಬದಲಾವಣೆ ಆಗೋದ್ರ ಮೂಲಕ ನಾವು ಇವ್ಲ್ಯೂಷನ್ ಅನ್ನು ನೋಡ್ತೀವಿ, ಅಥವಾ ಇವ್ಲ್ಯೂಷನ್ ಅಲ್ಲಿ ಆಗುವಂತ ಚೇಂಜಸ್ ಅನ್ನು ನೋಡ್ತೀವಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ದ ಸ್ಟ್ರಕ್ಚರ್ ಆಫ್ ಐ ಇನ್ ಆಲ್ ಆರ್ಗನಿಸಮ್ಸ್ ಈಸ್ ಡಿಫರೆಂಟ್ ಇನಫ್ ಟು ಹ್ಯಾವ್ ಎವಲ್ಯೂಷನರಿ ಆರಿಜಿನ್ಸ್. ಎಲ್ಲಾ ಆರ್ಗನಿಸಮ್ಗಳಲ್ಲಿರುವಂತಹ ಕಣ್ಣಿನ ಸ್ಟ್ರಕ್ಚರ್ ಬೇರೆ ಇದೆ, ಆದ್ರೆ ಕಣ್ಣು ನೋಡೋದಕ್ಕೆ ಯೂಸ್ ಆಗುತ್ತೆ. ಈ ರೀತಿ ನಾವು ಸ್ವಲ್ಪನೇ ಚೇಂಜ್ ಆಗಿರುವಂತಹ ಈ ಚೇಂಜ್ ಏನಿದೆ ಕಣ್ಣಿಂದು, ಇದನ್ನು ನಾವು ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು. ನಂತರ ಸಮ್ ಆರ್ಗನ್ಸ್ ಈವನ್ ಡೆವಲಪ್ಡ್ ಫಾರ್ ಒನ್ ಪರ್ಟಿಕ್ಯುಲರ್ ಫಂಕ್ಷನ್ ಬಟ್ ಲೇಟರ್ ಬಿಕೇಮ್ ಯೂಸ್ಫುಲ್ ಫಾರ್ ಕ್ವೈಟ್ ಎ ಡಿಫ್ರೆಂಟ್ ಫಂಕ್ಷನ್. ಯಾವುದೋ ಒಂದು ಫಂಕ್ಷನ್ಗೆ ಒಂದು ಆರ್ಗನ್ ಯೂಸ್ ಆಗ್ತಿರ್ಬೋದು, ಅದಕ್ಕೋಸ್ಕರ ಅದು ಡೆವಲಪ್ ಆಗಿರ್ಬೋದು, ಆದ್ರೆ ಕಾಲಕ್ರಮೇಣ ಟೈಮ್ ಆದಂತೆ ಅದು ಬೇರೆ ಫಂಕ್ಷನ್ಗೆ ಯೂಸ್ ಆಗಿರ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬರ್ಡ್ಸ್ ನ ಫೆದರ್ಸ್. ನೋಡ್ರಿ, ಈ ಫೆದರ್ಗಳು ಕೇವಲ ವಾರ್ಮ್ತ್ ಅನ್ನ ಕೊಡೋದಕ್ಕೆ ಮೊದಲು ಅನಿಮಲ್ಸ್ ಗಳಲ್ಲಿ ಫಾರ್ಮೇಶನ್ ಆಗಿದ್ವು. ನಂತರ ಇದೇನಾಯ್ತು, ಫ್ಲೈಟ್ಗೂ ಸಹ ಹೆಲ್ಪ್ ಆಯ್ತು, ಅಂದ್ರೆ ಹಾರೋದಕ್ಕೂ ಸಹ ಹೆಲ್ಪ್ ಆಯ್ತು. ನೋಡ್ರಿ, ಒಂದು ಪರ್ಪಸ್ಗೆ ಇದು ಡೆವಲಪ್ ಆಗಿದ್ದು ಫೆದರ್, ವಾರ್ಮ್ತ್ ಅನ್ನ ಬೆಚ್ಚಗೆ ಇಡೋದಕ್ಕೆ ಅಥವಾ ವಾರ್ಮ್ತ್ ಅನ್ನ ಕೊಡೋದಕ್ಕೆ. ಆದ್ರೆ ಅದು ಎದಕ್ಕೆ ಯೂಸ್ ಆಯ್ತು? ನಂತರ ಫ್ಲೈಟ್ಗೆ ಯೂಸ್ ಆಯ್ತು. ಅರ್ಥಾತ್ ಸ್ನೇಹಿತರೆ, ಹಾರೋದಕ್ಕೆ ಯೂಸ್ ಆಯ್ತು. ಸಮ್ ಡೈನೋಸರ್ಸ್ ಹ್ಯಾಡ್ ಫೆದರ್ಸ್ ಆಲ್ದೋ ದಿ ಕುಡ್ ನಾಟ್ ಫ್ಲೈ. ಒಂದಿಷ್ಟು ಡೈನೋಸರ್ಗಳ ಫೆದರ್ಸ್ ಸಹ ಇದ್ವು,
ಆದ್ರೆ ಅವುಗಳು ಹಾರ್ತಿದ್ದಿಲ್ಲ. ಇದನ್ನೆಲ್ಲ ನೋಡಿದ್ರೆ ನಮಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ದಿಸ್ ಶೋಸ್ ದಟ್ ಬರ್ಡ್ಸ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ರೆಪ್ಟೈಲ್ಸ್ ಸಿನ್ಸ್ ಡೈನೋಸರ್ಸ್ ವರ್ ರೆಪ್ಟೈಲ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ನೋಡ್ರಿ, ಇವಲ್ಯೂಷನ್ ಬೈ ಸ್ಟೇಜಸ್, ಇದರಲ್ಲಿ ನಾವು ಏನೇನನ್ನ ಅರ್ಥ ಮಾಡ್ಕೊಂಡ್ವಿ? ಈ DNA ಚೇಂಜ್ ಏನಿದೆ, ಸಿಂಗಲ್ DNA ಚೇಂಜ್ ಇಂದ ಕಂಪ್ಲೀಟ್ ಚೇಂಜ್ ಆಗಲ್ಲ. ಬಹಳಷ್ಟು ದೊಡ್ಡ ದೊಡ್ಡ ಆರ್ಗನ್ಗಳು ಹೇಗೆ ಚೇಂಜ್ ಆಗ್ತವೆ, ಬಿಟ್ ಬೈ ಬಿಟ್, ಸ್ವಲ್ಪನೇ ಚೇಂಜ್ ಆಗ್ತವೆ. ಕೇವಲ ಒಂದೇ ಒಂದು DNA ಚೇಂಜ್ ಇಂದ ಆಗಲ್ಲ. ಸ್ವಲ್ಪ 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 ಚೇಂಜ್ ಆಗ್ತಾ 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 ಓವರ್ ಜನರೇಷನ್ಸ್ ಅವುಗಳು ಕಂಪ್ಲೀಟ್ ಆಗಿ ನಾವು ಈಗ ನೋಡುವಂತ ಚೇಂಜಸ್ ಆಗ್ತವೆ. ಅದಕ್ಕೆ ಒಂದು ಎಕ್ಸಾಂಪಲ್, ರುಡಿಮೆಂಟರಿ ಐ ಇಂದ ಈಗ ನಾವು ನೋಡುವಂತ ಐವರೆಗೂ ಆಗಿರುವಂತ ಚೇಂಜ್, ಇದು ಒಂದೇ ಒಂದು DNA ಇಂದ ಆಗಿರುವಂತ ಚೇಂಜ್ ಅಲ್ಲ. ಅದೇ ರೀತಿ ಒಂದು ಪರ್ಪಸ್ಗೆ ಡೆವಲಪ್ ಆದಂತಹ ಆರ್ಗನ್ಸ್ ನಂತರ ಅವು ಬೇರೆ ಫಂಕ್ಷನ್ಸ್ಗೂ ಸಹ ಯೂಸ್ಫುಲ್ ಆಗಿರಬಹುದು ಅಥವಾ ಅವುಗಳ ಫಂಕ್ಷನ್ ಚೇಂಜ್ ಆಗಿರಬಹುದು. ಎಕ್ಸಾಂಪಲ್, ಬರ್ಡ್ಸ್ ಗಳ ಫೆದರ್ಸ್. ಇದ್ರ ನಂತರ ಒಂದಿಷ್ಟು ಡೈನಾಸರ್ಗಳು ಹಾರ್ತಿದ್ದಿಲ್ಲ, ಆದ್ರೂ ಸಹ ಅವುಗಳಲ್ಲಿ ಫೆದರ್ಸ್ ಇದ್ವು. ಇವುಗಳನ್ನ ನೋಡಿದ್ರೆ ರೆಪ್ಟೈಲ್ಸ್ ಗಳಿಗೆ ಈ ಬರ್ಡ್ಸ್ ಬಹಳ ಕ್ಲೋಸ್ಲಿ ರಿಲೇಟೆಡ್ ಆಗಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ರೀತಿ ಇವಲ್ಯೂಷನ್ ನಾವು ಸ್ಟೇಜ್ ಬೈ ಸ್ಟೇಜ್ ನಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ನೋಡಿದ್ರಿ. ಮುಂದಿನ ಸ್ಲೈಡ್ ನಲ್ಲಿ ನಾವು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇದು ಇವತ್ತಿನ ಎಪಿಸೋಡ್ ನ ಕೊನೆಯ ಕಾನ್ಸೆಪ್ಟ್. ಮೊದಲಿಗೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂದ್ರೆ ಏನು ನೋಡ್ರಿ. ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಅವರು ಹೇಳಿದ್ರು, ನಾವು ಅದನ್ನ ಕಾಗೆ ಮತ್ತು ರೆಡ್ ಬೀಟಲ್, ಗ್ರೀನ್ ಬೀಟಲ್ ಇವುಗಳ ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಂಡಿದ್ವಿ. ಅಲ್ಲಿ ನೇಚರ್ ಸೆಲೆಕ್ಟ್ ಮಾಡಿತ್ತು. ಇಲ್ಲಿ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂದ್ರೆ, ಆರ್ಟಿಫಿಷಿಯಲ್ ಸೆಲೆಕ್ಷನ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ಮ್ಯಾನ್ ಸೆಲೆಕ್ಟ್ಸ್ ಎ ಪರ್ಟಿಕ್ಯುಲರ್ ಆರ್ ಡಿಸೈರ್ಡ್ ಟ್ರೇಟ್ ಫಾರ್ ಬ್ರೀಡಿಂಗ್ ಇನ್ ಆರ್ಡರ್ ಟು ಜನರೇಟ್ ನ್ಯೂ ಪ್ಲಾಂಟ್ಸ್ ಆರ್ ನ್ಯೂ ಅನಿಮಲ್ಸ್ ವಿತ್ ಇಂಪ್ರೂವ್ಡ್ ಕ್ಯಾರೆಕ್ಟರ್ಸ್. ನೋಡ್ರಿ, ಇಂಪ್ರೂವ್ಡ್ ಕ್ಯಾರೆಕ್ಟರ್ಸ್ ಅನ್ನ ಅಥವಾ ತನಗೆ ಬೇಕಾದಂತಹ ಡಿಸೈರ್ಡ್ ಅಥವಾ ಅವ್ರಿಗೆ ಇಷ್ಟ ಆಗಿರುವಂತಹ ಕ್ಯಾರೆಕ್ಟರ್ಸ್ ಅನ್ನ ಪಡೆಯೋದಕ್ಕೋಸ್ಕರ, ಟ್ರೇಟ್ಸ್ ಅನ್ನ ಪಡೆಯೋದಕ್ಕೋಸ್ಕರ ಮನುಷ್ಯ ಮಾಡುವಂತಹ ಸೆಲೆಕ್ಷನ್ ಅನ್ನು ನಾವೇನಂತೀವಿ? ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂತೀವಿ. ಇಲ್ಲಿರುವಂತಹ ಈ ಇಮೇಜ್ ನೋಡಿದ್ರು ಸಾಕು ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅರ್ಲಿ ಫಾರ್ಮರ್ಸ್ ಕಲ್ಟಿವೇಟೆಡ್ ವೈಲ್ಡ್ ಕ್ಯಾಬೇಜ್ ಆರ್ ಬ್ರಾಸಿಕಾ ಪ್ಲಾಂಟ್ ಅಥವಾ ವೈಲ್ಡ್ ಮಸ್ಟರ್ಡ್ ಅಂತ ಸಹ ಅಂತಾರೆ. ಇದನ್ನ ಅರ್ಲಿ ಫಾರ್ಮರ್ಸ್ ಬೇರೆ ಬೇರೆ ಉದ್ದೇಶಕ್ಕೆ ಕಲ್ಟಿವೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಡಿಫ್ರೆಂಟ್ ವೆಜಿಟೇಬಲ್ಸ್ ಅನ್ನ ಜನರೇಟ್ ಮಾಡೋಕೆ ಶುರು ಮಾಡಿದ್ರು ಬೈ ಆರ್ಟಿಫಿಷಿಯಲ್ ಸೆಲೆಕ್ಷನ್ ರಾದರ್ ದ್ಯಾನ್ ನ್ಯಾಚುರಲ್ ಸೆಲೆಕ್ಷನ್. ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೆಲೆಕ್ಷನ್ ಆಫ್ ಶಾರ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೀವ್ಸ್. ನೋಡ್ರಿ, ಎಲೆಗಳ ಮಧ್ಯೆ ಬಹಳ ಕಡಿಮೆ ಡಿಸ್ಟೆನ್ಸ್ ಇರಬೇಕು. ಈ ಕ್ಯಾರೆಕ್ಟರ್ ಅನ್ನ ಅವರು ಸೆಲೆಕ್ಟ್ ಮಾಡ್ಕೊಂತ ಹೋದಂತೆ ಏನಾಯ್ತು? ಫಾರ್ಮೇಶನ್ ಆಫ್ ಕ್ಯಾಬೇಜ್ ಆಯ್ತು. ನಾವು ಊಟ ಮಾಡೋದಕ್ಕೆ ಬಳಸುವಂತ ಕ್ಯಾಬೇಜ್. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಎಲೆಗಳು ಹತ್ರ 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 ಇದಾವೆ. ನಂತರ ಸೆಲೆಕ್ಷನ್ ಫಾರ್ ಅರೆಸ್ಟೆಡ್ ಫ್ಲವರ್ ಡೆವಲಪ್ಮೆಂಟ್ ಹ್ಯಾಸ್ ಲೆಡ್ ಟು ಬ್ರಾಕೋಲಿ. ಅರೆಸ್ಟೆಡ್ ಫ್ಲವರ್ ಡೆವಲಪ್ಮೆಂಟ್ ಅಂದ್ರೆ ಫ್ಲವರ್ ಡೆವಲಪ್ಮೆಂಟ್ ಅನ್ನ ಸ್ಟಾಪ್ ಮಾಡೋದು. ಈ ರೀತಿ ಫ್ಲವರ್ಗಳ ಡೆವಲಪ್ಮೆಂಟ್ ಅನ್ನ ಸ್ಟಾಪ್ ಮಾಡಿರುವಂತ ವೆರೈಟಿಯನ್ನ ಸೆಲೆಕ್ಟ್ ಮಾಡಿದ್ದಕ್ಕೋಸ್ಕರ ಏನಾಯ್ತು? ಬ್ರಾಕೋಲಿ ಆಯ್ತು. ನಂತರ ಸೆಲೆಕ್ಷನ್ ಫಾರ್ ಸ್ಟೆರೈಲ್ ಫ್ಲವರ್ಸ್ ಹ್ಯಾಡ್ ಮೇಡ್ ಕಾಲಿಫ್ಲವರ್. ಸ್ಟೆರೈಲ್ ಫ್ಲವರ್ ಅಂದ್ರೆ ರಿಪ್ರೊಡಕ್ಷನ್ ಮಾಡದೇ ಇರುವಂತಹ ಅಥವಾ ಫ್ರೂಟ್ ಆಗದೆ ಇರುವಂತಹ ಫ್ಲವರ್, ಇದನ್ನ ಸೆಲೆಕ್ಟ್ ಮಾಡಿದಕ್ಕೋಸ್ಕರ ಕಾಲಿಫ್ಲವರ್ ಬಂತು. ಅದೇ ರೀತಿ ಸೆಲೆಕ್ಷನ್ ಫಾರ್ ಸೂಲನ್ ಸ್ಟೆಮ್ ಹ್ಯಾಡ್ ಫಾರ್ಮ್ಡ್ ಕೋಲ್ಡ್ರಾಬಿ. ಇಲ್ಲಿ ನೋಡ್ತೀರಿ, ಸೂಲನ್ ಸ್ಟೆಮ್ ಇರುವಂತ ಕೋಲ್ಡ್ರಾಬಿ ಬಂತು. ಯಾಕೆ? ಸೂಲನ್ ಸ್ಟೆಮ್ ಅನ್ನ ಸೆಲೆಕ್ಟ್ ಮಾಡಿದಕ್ಕೆ. ಅದೇ ರೀತಿ ಸೆಲೆಕ್ಷನ್ ಫಾರ್ ಲಾರ್ಜ್ ಲೀವ್ಸ್ ಹ್ಯಾಡ್ ಫಾರ್ಮ್ಡ್ ಲೀಫಿ ವೆಜಿಟೇಬಲ್ ಕಾಳೆ. ಈ ಕಾಳೆ ಅನ್ನುವಂತ ಲೀಫಿ ವೆಜಿಟೇಬಲ್ ಬಂದು ಎಲ್ಲ ಬಂದಿದ್ದು ವೈಲ್ಡ್ ಮಸ್ಟರ್ಡ್ ಅಥವಾ ಬ್ರಾಸಿಕಾ ಪ್ಲಾಂಟ್ ಅಥವಾ ವೈಲ್ಡ್ ಕ್ಯಾಬೇಜ್ ಇದರಿಂದ. ಅರ್ಥ ಸ್ನೇಹಿತರೆ, ಇನ್ನೊಂದನ್ನು ಹೇಳ್ಬೇಕಂದ್ರೆ ಸೆಲೆಕ್ಷನ್ ಫಾರ್ ಕಲರ್ಡ್ ಲೀವ್ಸ್ ಫಾರ್ಮ್ಡ್ ರೆಡ್ ಕ್ಯಾಬೇಜ್. ಕಲರ್ಡ್ ಲೀವ್ಸ್ ಅನ್ನ ಸೆಲೆಕ್ಟ್ ಮಾಡಿದಕ್ಕೆ ರೆಡ್ ಕ್ಯಾಬೇಜ್ ಬಂತು. ಅರ್ಥ ಸ್ನೇಹಿತರೆ, ಈಗ ನಾವು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮತ್ತು ನ್ಯಾಚುರಲ್ ಸೆಲೆಕ್ಷನ್ ಇವೆರಡರ ಡಿಫರೆನ್ಸ್ ಅನ್ನು ಸಹ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಕೆಲವು ಸಾರಿ ಎಕ್ಸಾಮಿನೇಷನ್ ಅಲ್ಲಿ ಇದನ್ನು ಸಹ ಕೇಳಿದ್ದಾರೆ. ನೋಡ್ರಿ, ಮೊದಲಿಗೆ ಯಾವ ಆರ್ಗನಿಸಮ್ಗಳ ಮೇಲೆ ನ್ಯಾಚುರಲ್ ಸೆಲೆಕ್ಷನ್ ಆಗುತ್ತೆ ಮತ್ತು ಯಾವ ಆರ್ಗನಿಸಮ್ಗಳ ಮೇಲೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನ್ಯಾಚುರಲ್ ಸೆಲೆಕ್ಷನ್ ಇಟ್ ಆಪರೇಟ್ಸ್ ಓವರ್ ಆಲ್ ಆರ್ಗನಿಸಮ್ಸ್. ಎಲ್ಲಾ ಆರ್ಗನಿಸಮ್ಗಳ ಮೇಲೆ ನ್ಯಾಚುರಲ್ ಸೆಲೆಕ್ಷನ್ ಎಫೆಕ್ಟ್ ಇರುತ್ತೆ. ಆದ್ರೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಎಫೆಕ್ಟ್ ಕೇವಲ ಕೆಲವು ಸೆಲೆಕ್ಟೆಡ್ ಆರ್ಗನಿಸಮ್ಸ್ ಗಳ ಮೇಲೆ ಇರುತ್ತೆ. ಯಾರು ಸೆಲೆಕ್ಟ್ ಮಾಡಿರ್ತಾರೆ? ಮನುಷ್ಯ ಸೆಲೆಕ್ಟ್ ಮಾಡಿರ್ತಾನೆ. ಅರ್ಥ ಸ್ನೇಹಿತರೆ. ನಂತರ ಏಜೆನ್ಸಿ, ನ್ಯಾಚುರಲ್ ಸೆಲೆಕ್ಷನ್ ಮಾಡೋ ಏಜೆನ್ಸಿ ಯಾವುದು? ನ್ಯಾಚುರಲ್ ಆಗಿ ಸೆಲೆಕ್ಟ್ ಮಾಡೋದು ಯಾವುದು? ನೇಚರ್. ದಿಸ್ ಸೆಲೆಕ್ಷನ್ ಪ್ರೋಸೆಸ್ ಈಸ್ ಕ್ಯಾರಿಡ್ ಔಟ್ ಬೈ ನೇಚರ್. ಬಟ್ ಹಿಯರ್ ಇನ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಇಟ್ ಈಸ್ ಕ್ಯಾರಿಡ್ ಔಟ್ ಬೈ ಹ್ಯೂಮನ್ಸ್. ನಂತರ ಥರ್ಡ್ ಪಾಯಿಂಟ್ ನೋಡಿ, ಟ್ರೇಟ್ಸ್. ದ ಸೆಲೆಕ್ಟೆಡ್ ಟ್ರೇಟ್ಸ್ ಹ್ಯಾವ್ ಅಡಾಪ್ಟಿವ್ ವ್ಯಾಲ್ಯೂ. ಈ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಟ್ ಆಗಿರುವಂತಹ ಟ್ರೇಟ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇವುಗಳು ಅಡಾಪ್ಟ್ ಆಗಿರುವಂತವು.
ಯಾವ ಚೆನ್ನಾಗಿ ಅಡಾಪ್ಟ್ ಆಗಿರ್ತವೆ ಅವು ಚೆನ್ನಾಗಿ ಸೆಲೆಕ್ಟ್ ಆಗ್ತವೆ, ಯಾವ ಚೆನ್ನಾಗಿ ಅಡಾಪ್ಟ್ ಆಗಿರಲ್ಲ ಅವು ಸೆಲೆಕ್ಟ್ ಆಗಲ್ಲ. ಆದರೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಲ್ಲಿ ದ ಸೆಲೆಕ್ಟೆಡ್ ಟ್ರೇಟ್ಸ್ ಆರ್ ಇಂಪಾರ್ಟೆಂಟ್ ಟು ಹ್ಯೂಮನ್ ಬೀಯಿಂಗ್. ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಲ್ಲಿ ಅವುಗಳು ಮನುಷ್ಯರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ಸೆಲೆಕ್ಷನ್ ಆಗ್ತವೆ. ಅಂದ್ರೆ ಈ ಟ್ರೇಟ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಮನುಷ್ಯರಿಗೆ ಎಷ್ಟು ಯೂಸ್ ಇದಾವೆ ಅನ್ನೋದ್ರ ಮೇಲೆ ಇವುಗಳು ಸೆಲೆಕ್ಟ್ ಆಗ್ತವೆ. ನಂತರ ಕೇರ್. ನ್ಯಾಚುರಲ್ ಸೆಲೆಕ್ಷನ್ಗೆ ಇಟ್ಸ್ ಪ್ರಾಡಕ್ಟ್ಸ್ ಡು ನಾಟ್ ರಿಕ್ವೈರ್ ಹ್ಯೂಮನ್ ಕೇರ್ ಆರ್ ಪ್ರೊಟೆಕ್ಷನ್. ನೋಡ್ರಿ, ಹ್ಯೂಮನ್ ಕೇರ್ ಬೇಕಾಗಿಲ್ಲ ನ್ಯಾಚುರಲಿ ಸೆಲೆಕ್ಟೆಡ್ ಆಗಿರುವಂತ ಆರ್ಗನಿಸಮ್ಗಳಿಗೆ. ಅದೇ ಆರ್ಟಿಫಿಷಿಯಲಿ ಸೆಲೆಕ್ಟ್ ಆದಂತ ಆರ್ಗನಿಸಮ್ಗಳಿಗೆ ಹ್ಯೂಮನ್ ಕೇರ್ ಮತ್ತು ಪ್ರೊಟೆಕ್ಷನ್ ಬೇಕೇ ಬೇಕು. ಜೊತೆಗೆ ಈ ನ್ಯಾಚುರಲ್ ಪ್ರೋಸೆಸ್ ಇದರ ರ್ಯಾಪಿಡಿಟಿ ಫಾಸ್ಟ್ ಆರ್ ಸ್ಲೋನಾ ಅಂದ್ರೆ ಇಟ್ ಈಸ್ ಸ್ಲೋ ಪ್ರೋಸೆಸ್, ಬಟ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಇಟ್ ಈಸ್ ಅ ಫಾಸ್ಟ್ ಪ್ರೋಸೆಸ್ ಆರ್ ಫಾಸ್ಟರ್ ಪ್ರೋಸೆಸ್. ಅರ್ಥ ಸ್ನೇಹಿತರೆ, ಈಗ ನೀವು ನ್ಯಾಚುರಲ್ ಸೆಲೆಕ್ಷನ್ ಮತ್ತು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಇವೆರಡರ ಡಿಫರೆನ್ಸ್ ಅನ್ನು ಸಹ ಅರ್ಥ ಮಾಡ್ಕೊಂಡಿದ್ರಿ. ಇದರ ನಂತರ ಇಲ್ಲಿವರೆಗೂ ನೀವು ಏನ್ ಸ್ಟಡಿ ಮಾಡಿದ್ರಿ, ಇವುಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಎಕ್ಸಾಮಿನೇಷನ್ ಅಲ್ಲಿ, ಹಾಗಾಗಿ ಪ್ರಿಪೇರ್ ಫಾರ್ ಎಕ್ಸಾಮಿನೇಷನ್. ಮೊದಲನೇ ಪ್ರಶ್ನೆಯನ್ನು ನೋಡಿ, ವಾಟ್ ಆರ್ ಫಾಸಲ್ಸ್? ವಾಟ್ ಡೂ ದೇ ಟೆಲ್ ಅಸ್ ಅಬೌಟ್ ದ ಪ್ರೋಸೆಸ್ ಆಫ್ ಇವಲ್ಯೂಷನ್? ಇವಲ್ಯೂಷನ್ ಬಗ್ಗೆ ನಮಗೆ ಅವು ಏನು ಹೇಳ್ತವೆ ಫಾಸಲ್ಗಳು? ಜೊತೆಗೆ ಫಾಸಲ್ ಅಂದ್ರೆ ಏನು ಅಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಇದಕ್ಕೂ ಸಹ ಇಲ್ಲಿ ಆನ್ಸರ್ ಇದೆ, ಓದ್ಕೊಳ್ಳಿ. ನಂತರ ಹೌ ಆರ್ ಫಾಸಲ್ಸ್ ಫಾರ್ಮ್ಡ್? ಡಿಸ್ಕ್ರೈಬ್ ಇನ್ ಬ್ರೀಫ್ 2 ಮೆಥಡ್ಸ್ ಆಫ್ ಡಿಟರ್ಮಿನಿಂಗ್ ದ ಏಜ್ ಆಫ್ ಫಾಸಲ್ಸ್. ಇದಕ್ಕೂ ಸಹ ಆನ್ಸರ್ನ ಕೊಟ್ಟಿದ್ದೀನಿ, ದಯವಿಟ್ಟು ಸ್ಟಡಿ ಮಾಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಗೆ ಇನ್ನೂ ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಇದೇ ಕಾನ್ಸೆಪ್ಟ್ ಮೇಲೆ ಅಂದ್ರೆ ಇವತ್ತು ಕಲ್ತಿರೋ ಕಾನ್ಸೆಪ್ಟ್ ಮೇಲೆ ಇರುವಂತಹ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ರೈಟ್ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆಫ್ ಫಾಸಲ್ಸ್. ಫಾಸಲ್ಸ್ಗಳ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ನಾನು ಇಲ್ಲಿ ಪಾಯಿಂಟ್ ರೀತಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ ಸ್ಟಡಿ ಮಾಡಿ, ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸ್ಕ್ರೀನ್ ಶಾಟ್ ತಗೊಳ್ಳಿ. ನಂತರ ಮುಂದಿನ ಪ್ರಶ್ನೆ ಇವತ್ತು ಕಲ್ತಿರುವಂತಹ ಕಾನ್ಸೆಪ್ಟ್ ಮೇಲೆ, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಹೌ ದ ಫಾಲೋಯಿಂಗ್ ಆರ್ ಎವಿಡೆನ್ಸಸ್ ಇನ್ ಫೇವರ್ ಆಫ್ ಇವಲ್ಯೂಷನ್ ಇನ್ ಆರ್ಗನಿಸಮ್ಸ್. ನೋಡ್ರಿ, ಇವಲ್ಯೂಷನ್ ಆಗಿದೆ ಆರ್ಗನಿಸಮ್ಗಳಲ್ಲಿ ಅನ್ನೋದನ್ನ ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ಈ ಕಾನ್ಸೆಪ್ಟ್ಗಳು ಹೇಗೆ ಅಥವಾ ಈ ಎವಿಡೆನ್ಸ್ಗಳು ಹೇಗೆ ಪ್ರೂವ್ ಮಾಡ್ತವೆ, ಎಕ್ಸಾಂಪಲ್ ಜೊತೆ ಹೇಳಿ ಅಂತ ಹೇಳಿದ್ದಾರೆ. ಮೊದಲನೇದು ಹೋಮೋಲೋಗಸ್ ಆರ್ಗನ್ಸ್, ಎರಡನೇದು ಅನಾಲೋಗಸ್ ಆರ್ಗನ್ಸ್, ಮೂರನೇದು ಫಾಸಲ್ಸ್. ಇವುಗಳು ಹೇಗೆ ಎವಲ್ಯೂಷನ್ ಅನ್ನ ಪ್ರೂವ್ ಮಾಡ್ತವೆ. ಇದನ್ನು ಸಹ ತಾವು ಸ್ಕ್ರೀನ್ ಶಾಟ್ ತಗೊಳ್ಳಿ, ರೆಸಲ್ಯೂಷನ್ ಅನ್ನ ಹೆಚ್ಚಿಟ್ಕೊಳ್ರಿ, ವಿಡಿಯೋ ಕ್ವಾಲಿಟಿಯನ್ನ ನೀವು ಮಿನಿಮಮ್ 360ಕ್ಕಿಂತ ಹೆಚ್ಚು ಮಾಡ್ಕೊಳ್ರಿ, ಅವಾಗ ನಿಮಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ನಂತರ ಮುಂದಿನ ಪ್ರಶ್ನೆ, ಗಿವ್ ಅನ್ ಎಕ್ಸಾಂಪಲ್ ಆಫ್ ಬಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಯೂಸ್ ಟು ಡಿಟರ್ಮೈನ್ ಹೌ ಕ್ಲೋಸ್ 2 ಸ್ಪೀಸೀಸ್ ಆರ್ ಇನ್ ಟರ್ಮ್ಸ್ ಆಫ್ ಎವಲ್ಯೂಷನ್ ಅಂಡ್ ಎಕ್ಸ್ಪ್ಲೇನ್ ಇಟ್. 2 ಸ್ಪೀಸೀಸ್ಗಳು ಎವಲ್ಯೂಷನ್ ಅಲ್ಲಿ ಎಷ್ಟು ಕ್ಲೋಸ್ ಆಗಿದಾವೆ, ಕ್ಲೋಸ್ಲಿ ರಿಲೇಟೆಡ್ ಅನ್ನೋದನ್ನ ನಾವು ಬಾಡಿ ಆರ್ಗನ್ಸ್ ಅನ್ನ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಯೂಸ್ ಮಾಡಿ ಹೆಂಗೆ ಹೇಳ್ತೀವಿ, ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸಹ ನೀವು ಇಲ್ಲಿ ಕೊಟ್ಟಿರುವಂತಹ ಆನ್ಸರ್ ಅನ್ನ ನೋಡಿ ಓದ್ಕೊಳ್ಳಿ, ಅರ್ಥ ಆಗುತ್ತೆ. ನಂತರ ಮುಂದಿನ ಪ್ರಶ್ನೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹೋಮೋಲೋಗಸ್ ಆರ್ಗನ್ಸ್ ಅಂಡ್ ಅನಾಲೋಗಸ್ ಆರ್ಗನ್ಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪಾಯಿಂಟ್ಸ್ ಗಳನ್ನ ಮಾಡಿ ಟೇಬಲ್ ಹಾಕಿ ಹೇಳಿದ್ದೆ, ಅಲ್ಲಿ ಹೋಗಿ ಸ್ಕ್ರೀನ್ ಶಾಟ್ ತಗೊಂಡು ಅದನ್ನು ಸಹ ನೀವು ಸ್ಟಡಿ ಮಾಡಬಹುದು. ಇದ್ರ ನಂತರ ಎಕ್ಸ್ಪ್ಲೇನ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಇದಕ್ಕೂ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸಿ ದ ಸ್ಲೈಡ್ ಯೂಸ್ ಟು ಎಕ್ಸ್ಪ್ಲೇನ್ ಇಟ್. ಇವೆರಡಕ್ಕೂ ಸಹ ಆಲ್ರೆಡಿ ಸ್ಲೈಡ್ ಏನಿದೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡಿದ್ದು ಅದನ್ನೇ ನೋಡಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ನಂತರ ಇದು ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ವಶನ್, ಅವರ್ ಟೀತ್ ಅಂಡ್ ಅನ್ ಎಲಿಫೆಂಟ್ಸ್ ಟಸ್ಕ್ ಆರ್ ಹೋಮೋಲೋಗಸ್ ಆರ್ಗನ್ಸ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ನಮ್ಮ ಹಲ್ಲು ಮತ್ತು ಆನೆಯ ದಂತ ಇವೆರಡೂ ಸಹ ಬೇರೆ ಫಂಕ್ಷನ್ಸ್ ಅನ್ನು ಮಾಡ್ತವೆ, ಆದರೆ ಸ್ಟ್ರಕ್ಚರಲ್ ಡಿಸೈನ್ ಸೇಮ್. ಇದರ ಎಕ್ಸ್ಪ್ಲನೇಷನ್ ಸಹ ಇದೆ, ದಯವಿಟ್ಟು ಸ್ಟಡಿ ಮಾಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ನಂತರ ಈ ಪಿಕ್ಚರ್ ನೋಡಿ, ಕ್ವಶನ್ ಪೇಪರ್ ನಲ್ಲಿ ಒಂದಿಷ್ಟು ಸಾರಿ ಈ ರೀತಿಯ ಫಿಗರ್ಸ್ ಸಹ ಬರಬಹುದು. ನೋಡಿ, ಇಲ್ಲಿರುವಂತ ಪ್ರಶ್ನೆ ಏನು, ಫ್ರಮ್ ದ ಸೆಟ್ ಆಫ್ ಫಿಗರ್ಸ್ ಮೇಕ್ ಎ ಪೇರ್ ಆಫ್ ಹೋಮೋಲೋಗಸ್ ಅಂಡ್ ಅನಾಲೋಗಸ್ ಆರ್ಗನ್ಸ್ ಈಚ್ ಅಂಡ್ ಗಿವ್ ಒನ್ ರೀಸನ್ ಇನ್ ಕೇಸ್ ಆಫ್ ಬೋತ್ ಟು ಜಸ್ಟಿಫೈ ಯುವರ್ ಆನ್ಸರ್. ಇಲ್ಲಿ 3 ಫಿಗರ್ ಗಳನ್ನು ಕೊಟ್ಟಿದ್ದಾರಲ್ಲ, ಇವು 3 ಸಹ ನೀವು ಯೂಸ್ ಮಾಡಿ 3ರಲ್ಲಿ ಯಾವ 2 ಹೋಮೋಲೋಗಸ್ ಆರ್ಗನ್ಸ್ ಎಕ್ಸಾಂಪಲ್, 3ರಲ್ಲಿ ಯಾವ 2 ಅನಾಲೋಗಸ್ ಆರ್ಗನ್ಸ್ಗೆ ಎಕ್ಸಾಂಪಲ್ ಅನ್ನೋದನ್ನ ನಾವು ಬರೀಬೇಕು, ಜೊತೆಗೆ ಜಸ್ಟಿಫೈ ಮಾಡಬೇಕು. ಇದಕ್ಕೂ ಸಹ ಆನ್ಸರ್ ಇಲ್ಲಿದೆ, ದಯವಿಟ್ಟು ನೋಡಿ. ನಂತರ ಓಲ್ಡರ್ ಬಾಡಿ ಡಿಸೈನ್ಸ್ ಆರ್ ನಾಟ್ ಇನ್ಎಫಿಷಿಯಂಟ್, ಗಿವ್ ಎ ಸೂಟಬಲ್ ಎಕ್ಸಾಂಪಲ್ ಇನ್ ಸಪೋರ್ಟ್ ಆಫ್ ದಿಸ್ ವ್ಯೂ. ನೋಡಿ, ಇದು ಬಹಳ ಅಂದ್ರೆ ಬಹಳ ಸ್ಪೆಷಲ್ ಆಗಿರುವಂತ ಕ್ವಶನ್. ನಾವು ಎಲಿಫೆಂಟ್ ನ ಟಸ್ಕ್ ಅಂತ ಹೇಳಿದ್ವಲ್ಲ, ಅದೇ ರೀತಿ ಇರುವಂತಹ ಒಂದು ಡಿಫರೆಂಟ್ ಕ್ವಶನ್ ಇದು. ಓಲ್ಡರ್ ಬಾಡಿ ಡಿಸೈನ್ಸ್ ಅವು ಇನ್ಎಫಿಷಿಯಂಟ್ ಅಲ್ಲ, ಹೇಗೆ ಹೇಳ್ತೀರಿ? ಇದಕ್ಕೆ ಬ್ಯಾಕ್ಟೀರಿಯಾದ ಎಕ್ಸಾಂಪಲ್ ಅನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ವಿ. ಯಾಕಂದ್ರೆ ಓಲ್ಡರ್ ಬಾಡಿ ಡಿಸೈನ್ ಇನ್ಎಫಿಷಿಯಂಟ್ ಆಗಿತ್ತು ಅಂದ್ರೆ ಇಲ್ಲಿವರೆಗೂ ಸಹ ಬ್ಯಾಕ್ಟೀರಿಯಾಗಳು ಬದುಕಿರ್ತಿದ್ದಿಲ್ಲ.
ಹೌದಾ? ಇಲ್ಲಿವರೆಗೂ ಸಹ ಬ್ಯಾಕ್ಟೀರಿಯಾಗಳು ಬದುಕಿದಾವೆ. ನಾವೆಲ್ಲರೂ ಸಹ ಬ್ಯಾಕ್ಟೀರಿಯಾಗಳಿಂದ ಶುರುವಾಗಿದ್ವಿ, ಇವ್ಲ್ಯೂಷನ್ ಅಲ್ಲಿಂದ ಶುರುವಾಗಿತ್ತು ಅಂತ ನಾವು ಅನ್ಕೊಂಡ್ವಿ ಅಂದ್ರೆ ಅವುಗಳು ಇಲ್ಲದೆ ಇರಂಗ ಆಗ್ಬೇಕಿತ್ತು. ಅವುಗಳು ಎಫೆಕ್ಟಿವ್ ಇಲ್ಲ, ಎಫಿಷಿಯೆಂಟ್ ಇಲ್ಲ ಅಂದ್ರೆ ಇನ್ನೂ ಸಹ ಬ್ಯಾಕ್ಟೀರಿಯಾಗಳು ಇದಾವೆ ಅಂದ್ರೆ ಓಲ್ಡ್ ಬಾಡಿ ಡಿಸೈನ್ ಅದು ಇನ್ಎಫಿಷಿಯೆಂಟ್ ಅಲ್ಲ, ಅದು ಸಹ ಎಫಿಷಿಯೆಂಟ್ ಅಂತ ನಾವು ಹೇಳ್ಬೋದು. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಆಲ್ ದಿ ಬೆಸ್ಟ್, ಬಾಯ್.